ಯಮ ಕಾಲ ಮನುಷ್ಯಾಣಂ ತಸ್ಯ ಕಾಲ ಸುದರ್ಶನ ತಸ್ಯಾಪಿ ಕಾಲ ರುದ್ರ ಅಂತ ಹೇಳಿಕೊಂಡು ಯಾರ್ಯಾರಿಗೆ ಸಾವು ಅಂತ ಹೇಳುವಾಗ ಮನುಷ್ಯರಿಗೆ ಸಾವು ಯಾರು ಮೊನ್ನೆ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಹೆಚ್ಚಾಗಿ ಹೇಳಿಕೊಂಡ ಮಾತುಗಳೆಲ್ಲ ಪುಷ್ಟಿಯಾಗಿ ಅಂತ ಮಾರ್ಗಕ್ಕೆ ಬಂದಾಗ ಇನ್ನಿರುವುದೇ ಇಬ್ಬರು, ಶೇಷ ಮತ್ತು ಗರುಡ, ಇನ್ನು ಮುಂದಿನ ಎರಡು ಮಾತುಗಳಲ್ಲಿ. ಹಾಗಾಗಿ ಇಲ್ಲಿ ಶಿವನ ಮಾರ್ಗ ಹೇಳುವಾಗ, ಶಿವನ ಜೊತೆಯಲ್ಲಿ ತಿಂಚನೆಗೈಯುವಾಗ ಯಮನನ್ನಿಟ್ಟುಕೊಂಡು, ಸೂರ್ಯ ಸೂನು ಯಮ ಮನುಷ್ಯರಿಗೆ ಪ್ರವೇಶಕ್ಕೆ ಕಾರಣನು. ಎಲ್ಲ ಮನುಷ್ಯರು ಬೀಳುವಂಥದ್ದು ಯಮನಲ್ಲಿ. ಯಮ ಹೋಗಿ ಮತ್ತೆ ಸೂರ್ಯನಲ್ಲಿ, ಮತ್ತು ಸೂರ್ಯ ಮುಂದಕ್ಕೆ ಹೋಗಿ ಶಕ್ರನಲ್ಲಿ, ಅಲ್ಲಿಂದ ರುದ್ರ ಸಿಗ್ತಾನೆ, ಮುಂದೆ ಹೋಗ್ತಾರೆ. ಅಲ್ಲಿ ಗರುಡ ಮಾರ್ಗದ ಕಥೆಯಲ್ಲಿ ಬಂದದ್ದು. ಹಾಗಾಗಿ ಯಮನೂ ಇದ್ದಾನೆ, ಯಮನನ್ನು ಎತ್ತಿಕೊಂಡ್ರು ಇವರು. ಶಕ್ರೋಗ್ರಧೀದಿತಿ ಹಿಮಾಕರ ಸೂರ್ಯ ಸೂನು. ಸೂರ್ಯ ಸೂನು ಅಂತ ಯಮನನ್ನು ನೇರ ಹೇಳದೆ, ಸೂರ್ಯ ಸೂನು ಶನಿಯೂ ಇದ್ದಾನಲ್ಲ ಅವನನ್ನು ಇಟ್ಕೊಳ್ಳಿಕ್ಕೆ ಒಟ್ಟಿಗೆ ಬರುವಾಗ. ಅವನು ಮಾತ್ರ ಅಲ್ಲಿ ಇನ್ನೊಬ್ಬ ಇದ್ದಾನೆ, ಸೂರ್ಯ ಸೂನು ಅಶ್ವಿನಿಗಳು, ಅಶ್ವಿನಿ ದೇವತೆಗಳು, ಅವರು ಬೇಕು ನಮಗೆ ಸಂಹಾರದಲ್ಲಿ. ಮತ್ತು ಸೂರ್ಯ ಸೂನು ಇನ್ನೊಬ್ಬ ಇದ್ದಾನೆ ಸಾವರ್ಣಿ, ಅವನು ಇರಲಿ ನಮಗೆ. ಯಾಕೆ? ಮನ್ವಂತರದ ಒಡೆಯವನು, ಮನುಗಳು ಅಂತ ಹೇಳಲಿಕ್ಕೆ ಉಪಲಕ್ಷಣೆಯ. ಸೂರ್ಯ ಸೂನು ಆದ ಸಾವರ್ಣಿಯನ್ನಿಟ್ಟುಕೊಂಡು ಎಲ್ಲ ಮನುಗಳು ಸ್ವಯಂಭುವ ಮನುವಲ್ಲಿ ಸೇರಿಕೊಂಡು ಅವನು ಮತ್ತೆ ಸೀದಾ ಹೋಗುವುದಲ್ಲಿ ಸೇರಲಿಕ್ಕೆ ಮತ್ತೆ ಪುನಃ ಗುರುವಿನ ಕಕ್ಷೆಯಲ್ಲೇ ಇರೋದರಿಂದ ಶಕ್ರನಲ್ಲಿ ಪ್ರವೇಶ ಆಗ್ತಾನೆ. ಹೀಗೆ ಶಕ್ರನಲ್ಲಿ ಪ್ರವೇಶ ಆಗುವವರನ್ನೆಲ್ಲ ಇಟ್ಕೊಳ್ಳಿಕ್ಕೆ ಸೂರ್ಯ ಸೂನು ಶಬ್ದದಿಂದ ಸಾವರ್ಣಿಯನ್ನು ಮಾತಾಡಿಸ್ತಾ, ಯಮನನ್ನು ಕರೀತಾ, ಶನಿಯನ್ನು ಗುರುತಿಸ್ತಾ, ಅಶ್ವಿನಿದೇಗಳನ್ನು ನೆನಪಿಸ್ತಾ, ಎಷ್ಟೆಲ್ಲ ಘೋಷಿ ನೋಡಿ ಸಂಹಾರಕ್ಕೆ. ಇವರೆಲ್ಲ ಸಂಹಾರಕ್ಕೆ ವಸ್ತುಗಳೇ, ಕಾರಣರೇ. ಮನ್ವಂತರಗಳಲ್ಲಿ ಮನು ಕಾರಣನಾಗುವ ಹಾಗೆ. ಮತ್ತು ಬ್ರಹ್ಮಾಂಡದಲ್ಲೇ ಒಂದು ಮಾತು ಬಂದಿದೆ, ಯಾವ ಯಾವ ಕಾಲದಲ್ಲಿ ಯಾರ್ಯಾರು ಅಧಿಕಾರಿಗಳಿರ್ತಾರೋ ಅವರವರಲ್ಲಿ ಲಯವನ್ನು ಪಡೆಯುವಂಥದ್ದು. ಹೋದವರು ಹೋದವರಲ್ಲಿ, ಬರುವವರು ಬರುವವರಲ್ಲಿ, ಇದ್ದವರು ಇರುವವರಲ್ಲಿ ಅಂತ ಹೇಳಿ ಆ ಮಾತು ಮಾತಾಡ್ತದೆ. ವರ್ತಮಾನದಲ್ಲಿದ್ದಾಗ ವರ್ತಮಾನದವರ ಪ್ರವೇಶಕ್ಕೆ ವ್ಯವಸ್ಥೆ, ಭೂತಕಾಲದ ಪ್ರತಿನಿಧಿಗಳು ಭೂತಕಾಲದ ಜನರಿಗೆ ಕಾರಣರು, ಭವಿಷ್ಯತ್ತಿಗಾಗೋ ಭವಿಷ್ಯದಲ್ಲಿ ಅಂತ ಆಯಾ ವ್ಯವಸ್ಥೆಗೆ ಅನುಗುಣವಾಗಿ ಲಯವನ್ನು ಚಿಂತನೆ ಮಾಡಲಿಕ್ಕೆ ಅಂತ. ಹೀಗಾಗಿ ಇವರೆಲ್ಲರ ಸಂಹಾರವನ್ನು ಯೋಚನೆ ಮಾಡಿಕೊಳ್ಳಿಕ್ಕೋಸ್ಕರ ಮನುಪ್ರಧಾನನಾಗಿಟ್ಟುಕೊಂಡು ಸಾವರ್ಣಿಗೆ, ಸೂರ್ಯನ ಮಗುವಿಗೆ ಲೆಕ್ಕಾಚಾರ ಕೊಟ್ಟು, ಇತ್ತ ದಂಡ ದಮಯಿದಾಮಸ್ಮಿ ಅಂತ ಹೇಳ್ತಾ ಯಮನ ದಂಡದ ಬಗ್ಗೆ ಮಾತಾಡ್ತಾ, ಶಿಕ್ಷಾಧಿಕಾರಿಯಾಗಿ ಯಮ ಇದ್ದಾನೆ, ಅವನು ಸಂಹಾರಕ್ಕೆ ಕಾರಣನಿದ್ದಾನೆ. ಮಗುದೊಂದು ರೀತಿಯಿಂದ ಸಂಹಾರ ಮಾಡ್ತಾನೆ, ಟೈಮ್ ಆಗಿ, ಸಮಯ ಕಾಲ ಬಂತು, ಕಾಲದೇವತೆ ಅವನೇ, ಮೃತ್ಯು ಅವನೇ. ಅಂದ ಕಾಲವನ್ನು ಕೆಲಸಗೊಳಿಸುವಲ್ಲಿ ಯಮನನ್ನು ಮಾತಾಡಿಸಿದ ಕೆಲವರಿಗೆ ಸೂರ್ಯಚಂದ್ರವರು ಲೆಕ್ಕಕ್ಕಿಲ್ಲ, ಅಂಥವರು ತಪ್ಪಿಸಿಕೊಂಡೋದವರಿಗೆ ಯಮ ಲೆಕ್ಕಕ್ಕಿರ್ತಾನೆ. ಯಮನನ್ನು ಕೆಲವರು ತಪ್ಪಿಸುವವರಿದ್ದಾರೆ, ಅದಕ್ಕೆ ಶನಿ ಇದ್ದಾನೆ. ಮತ್ತು ಅಪನಾಯತ್ ಸುಖ ತೆಗೆಯುವ ಅವನಂತೂ ಭಾರಿ ಚಂದ, ಬಹಳ ಮೆಲ್ಲಕ್ಕೆ ಹೋಗುವುದರಿಂದ ಒಂದು ರಾಶಿಯಲ್ಲಿ ಕೂತು ಬಿಟ್ಟರೆ ಪಕ್ಕಕ್ಕೆ ಕದಲುವುದಿಲ್ಲ ಅವನು. 2.5 ವರ್ಷ ನಮ್ಮದು ಹುಟ್ಟಿದ ನಕ್ಷತ್ರ ಯಾವ ರಾಶಿಯಲ್ಲಿ ಬರುತ್ತೋ 12 ರಾಶಿಯಲ್ಲಿ ಎಲ್ಲಿ ಒಂದು ಕಡೆ ಬರುತ್ತೆ. ಒಂದೊಂದು ರಾಶಿಯಲ್ಲಿ 2 ನಕ್ಷತ್ರದವರು ಗ್ಯಾರಂಟಿ ಇರ್ತಾರೆ, ಸ್ವಲ್ಪ ಜಾಸ್ತಿ ಸೇರ್ತಾರೆ, ಕೆಲವೊಮ್ಮೆ ಒಂದು ಪಾದ ಹೆಚ್ಚಿಗೆ ಇರುತ್ತೆ. 3ನೇ ರಾಶಿಯ ಒಂದು ತುಂಡು ಜನ ಬರ್ತಾರೆ, ಕಾಲುವಾಸಿ ಜನ. ಹೀಗೆ 3ನೇ ನಕ್ಷತ್ರದ ಕಾಲುವಾಸಿ ಜನ. ಹೀಗೆ ಅಶ್ವಿನ್ಯಾದಿಗಳಿಂದ ಲೆಕ್ಕ, ಮೇಷಾದಿಗಳು ಲೆಕ್ಕ ಮಾಡಿದರೆ ಎಲ್ಲಿ ಶನಿ ಇರ್ತಾನೋ ಆ ರಾಶಿಗೆ 2.5 ವರ್ಷ ಇರ್ತಾನವನು. ಆಗ ಅಲ್ಲಿನ 2 ನಕ್ಷತ್ರದವರಿಗೆ ಯಾವಾಗಲೂ ಅವನು ಮಾತಾಡಿಸ್ತಾನೆ ಅಂತಲೇ ಅರ್ಥ. ಅವನು ಆ ರಾಶಿಯಲ್ಲಿ ಬಂದಾಗ ಒಳ್ಳೆಯದಲ್ಲ ಅಂತ ಅರ್ಥ. ಮುಂದೋದ್ರೂ ಹಿಂದೆ ನೋಡ್ತಾ ಇರ್ತಾನವ, ಮೆಲ್ಲ ಹೋಗುವುದರಿಂದ. ಹೋದದ್ದಷ್ಟೇ ಅಲ್ವ, ಬಹಳ ಸಮಯ ಕೂತು ಹೋದದ್ರಿಂದ ಅದರದ್ದು ಗಂಧ, ವಾಸನೆ, ಸಂಸ್ಕಾರ ಎಲ್ಲ ಅಲ್ಲೇ ಇರ್ತದೆ. ಅದರಿಂದ ಅವನು ಮುಂದಿನ ಮನೆಗೆ ಹೋದರೂ ಅಲ್ಲಿ 2.5 ವರ್ಷವೂ ನಮಗೆ ಅಲ್ಲಿನ ಸೋಂಕು ಇರ್ತದೆ. ಅಲ್ಲಿಗೆ 5 ವರ್ಷ ಆಯಿತು. ಇನ್ನು ಹಿಂದಿನ ಮನೆಯಲ್ಲಿಯೂ ಸೇರ್ತಾನವನು, ಬರ್ತೇನೆ ಅಂದಾಗಲೇ ಸ್ವಲ್ಪ ಮುಡ್ತಾನವನು. ಆದ್ದರಿಂದ 12ನೇ ಮನೆಗೆ ಇನ್ನೂ ನಮ್ಮ ನಕ್ಷತ್ರಕ್ಕೆ ಆಕ್ರಮಿಸಿಕೊಳ್ಳದಿದ್ದರೂ ನಮ್ಮ ಬೆನ್ನ ಹಿಂದೆ 2-3 ನಕ್ಷತ್ರಕ್ಕೆ ಶನಿ ಬಂದಾಗಲೇ ಬಿಸಿ ಮುಡ್ತಾನೆ. ಯಾಕೆ? ಅವನಿಗೆ 3 ಉಂಗುರಗಳಿದೆ ಮಂಡಲದ ಲೆಕ್ಕಾಚಾರದಲ್ಲಿ. ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ತಾಗ್ತದೆ. ರಾಶಿಯಲ್ಲಿ ಕೂತಾಗ ಅತ್ತ ಇತ್ತ ರಾಶಿಗಳನ್ನು ಕವರ್ ಮಾಡ್ತದೆ. ಅದನ್ನೇನಾಯಿತು? ಜನ್ಮರಾಶಿ, ದ್ವಿತೀಯ ರಾಶಿ, ದ್ವಾದಶ ರಾಶಿ, ಹಿಂದಿನ ರಾಶಿ ಒಟ್ಟಿಗೆ 2.5 ವರ್ಷದ ಪ್ರಕಾರ 3 ಆದರೆ 7.5 ವರ್ಷ ಆಯಿತು. ಇದು 7.5 ಅಂದರೆ ಇದು ಅಷ್ಟೇ. 7.5 ಅಂದರೆ ಹಿಂದಿಯಲ್ಲಿ ಹೇಳುವುದು 7.5 ಅಂತ, ಸಪ್ತಾರ್ಧ ವರ್ಷ. 7.5 ವರ್ಷಗಳ ಕಾಲ ಮಾಮೂಲಿ 30 ವರ್ಷಕ್ಕೊಮ್ಮೆ ಶನಿ ಮಾತಾಡಿಸ್ತಾನೆ. ಅವನು ಒಟ್ಟು ತಿರುಗಿ ಬರಲಿಕ್ಕೆ ಮತ್ತೆ 30 ವರ್ಷ ಬೇಕು. ಒಬ್ಬ ವ್ಯಕ್ತಿಗೆ 30 ವರ್ಷದಲ್ಲಿ 7.5 ವರ್ಷ ಗ್ಯಾರಂಟಿ. ಉಪಟ್ರಲ್ಲ ಕೊಡ್ತಾನೆ, ಕೊಡಲೇಬೇಕು, ನಿಯಮ ಇಲ್ಲ.
ಅವನ ಪ್ಲೇಸ್ಮೆಂಟ್ ಮೇಲೆ ನಿಲ್ತದೆ, ಅದು ವಿಷಯ ಬೇರೆ. ಅದರೊಟ್ಟಿಗೆ ಪಂಚಮದಲ್ಲಿದ್ದಾಗಲೂ ಇವನ ರಾಶಿಯಿಂದ 5ನೇ ರಾಶಿಯಲ್ಲಿ ಬಂದಾಗಲೂ 2.5 ವರ್ಷ ಮಾತಾಡಿಸ್ತಾನೆ. ಹೀಗೆ ಇನ್ನೂ ಕೆಲವೆಲ್ಲ ಇದೆ, ಇದು ಮಾತ್ರ ಅಲ್ಲ, ಅದೊಂದು ಪ್ರಧಾನ ಅಂತ ಅಷ್ಟೇ. ಹೀಗೆ ಆಗುವ ರಾಶಿಗಳೇ ಬಹಳ ಕಡಿಮೆ. 30ರಲ್ಲಿ 10 ವರ್ಷದಲ್ಲಿಯೂ ಅವನು ಶನಿಯನ್ನು ಪ್ಲೀಸ್ ಮಾಡಿಕೊಳ್ಳದೆ ಬದುಕಲಿಕ್ಕೆ ಬರುವುದಿಲ್ಲ. ಯಾಕೆ? ಅವನು ನೆಲದ ಒಡೆಯ, ಕಾಲಿಗೆ ಪಾತ್ರ ಇದ್ದಾನೆ, ಸೂರ್ಯನ ಮಗ ಇದ್ದಾನೆ, ಬೇರೆ ಕಾಲದ ರಾಶಿಯಲ್ಲಿ ಹೇಳಲ್ಪಟ್ಟಿದ್ದಾನೆ. ಆಚಾರ್ಯ ಮಧ್ವರು ಹೇಳುವಲ್ಲಿ ಶಕ್ರೋಗ್ರಧೀದಿತಿ ಹಿಮಾಕರ ಸೂರ್ಯ ಸೂನು ಹೆಸರಿಸಿದ್ದಾರೆ ಅವನನ್ನು. ನೀನು ಸಂಕಟ ಕೊಟ್ಟು ಮನುಷ್ಯನನ್ನು ಬೇಸ್ತುಗೊಳಿಸುವುದರಲ್ಲಿ ನಿನಗೂ ಪಾತ್ರ ಇದೆ, ಸಂಹಾರದಲ್ಲಿ ನಿನಗೂ ಸ್ವಲ್ಪ ಉಂಟು ಕೆಲಸ, ಯಮನಿಗೂ ಉಂಟು. ಅವನಿಗೆ ರೋಗ ಕೊಡುವ ಮೂಲಕ ಅವನದ್ದು ಗೌಚಿ. ಯಮನು ಬಿಸಿ ಮುಟ್ಟಿಸುವುದು ಏಕೆಂದರೆ ಹೊಸ ಹೊಸ ರೋಗಗಳನ್ನು ಸೃಷ್ಟಿ ಮಾಡಿ ಕಳಿಸ್ತಾನೆ. ಸ್ಯಾಂಪಲ್ ನೋಡಿ, ನಿಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಈ ರೋಗಗಳು ನಿಮ್ಮನ್ನು ಕುಣಿಸ್ತಾವೆ, ನೀವು ಕುಪ್ಪಳಿಸುವಂತೆ ಮಾಡ್ತಾವೆ, ದೇವರ ನೆನಪನ್ನು ಕೊಡಿಸುತ್ತಾವೆ ಅಂತೇಳಿ ಸಾಧನೆಗೆ ನಿಮ್ಮನ್ನು ತೆರೆದುಕೊಳ್ಳಿ. ನಾನು ಹೇಳುವುದುಂಟು, ಹೆಚ್ಚಾಗಿ ಒಂದು ಗ್ರಹಣದ ಕಾಲ ಇರುವುದು ಬಹಳಷ್ಟು ಅಂದರೆ 3-3.5 ಗಂಟೆ ಪ್ರಾದೇಶಿಕವಾಗಿ, ಮತ್ತು ಇನ್ನು ಮುಂದೆ ಹೋಗ್ತಾ ಇರ್ತದೆ ಅದು. ಆ 1-3-3.5 ಗಂಟೆ ಹೊತ್ತಿನಲ್ಲಿಯೂ ನಮಗೆ ಒಂದು ಬಾಗಿಲು ಹಾಕಿಕೊಂಡು ಕಾರ್ಯಕ್ರಮಗಳನ್ನು ರದ್ದುಪಡಿಸಿಕೊಂಡು ಒಂದೆಡೆ ಕುಳಿತು ದೇವರ ಬಗ್ಗೆ, ಗ್ರಹಗೋಳದ ಬಗ್ಗೆ, ಇಡೀ ಬ್ರಹ್ಮಾಂಡದ ಬಗ್ಗೆ, ಏನಲ್ಲಾದರೂ ಒಂದು ದೇವರ ನಾಮದ ಬಗ್ಗೆ ಆದರೂ ಚಿಂತನೆ ಮಾಡುವಷ್ಟು ನಮ್ಮಲ್ಲಿ ವ್ಯವಧಾನ ಇಲ್ವಾ? ಮನುಷ್ಯ ಕೋಟಿಯಲ್ಲಿ ಇಡೀ ಖಗೋಳದ ಸೌರಶಕ್ತಿಯನ್ನು ನಾವು ಪಡೀತೇವೆ, ಇನ್ಫ್ಲುಯೆನ್ಸ್ ಆಗಿದೆ, ಅರ್ಥ ಆಗ್ತದೆ, ನಮಗೆ ವಿಜ್ಞಾನ ಇದೆ. ಅಷ್ಟಿದ್ದರೂ ನಾವು ಈ ಪ್ಲಾನೆಟೋರಿಯಮಲ್ಲಿ ಆಗತಕ್ಕಂಥ ಬದಲಾವಣೆಗೆ ನಮ್ಮನ್ನು ನಾವು ಅನುಕೂಲಕರವಾಗಿ ಮಾಡಿಸಿಕೊಳ್ಳದೆ, ಎಲ್ಲಿಯೋ ಬರುವಾಗ ವರ್ಷದಲ್ಲಿ 1-2-3 ಗ್ರಹಣಗಳು ಬಂದಾಗ ಒಂದೆಡೆ ಕುಳಿತು ಲಾಕ್ಡೌನ್ ಮಾಡಿ ಏನೂ ಆಹಾರ ವ್ಯವಹಾರಗಳನ್ನು ನಡೆಸದೆ, ಅತ್ತಣಿತ್ತ ಮಾಡದೆ ಯುಟಿಲೈಸ್ ಮಾಡಿಕೊಂಡಿದ್ದರೆ ಆ ಕಾಲವನ್ನು ಕೃಷ್ಣನಂತ ಹೇಳಿಯೇ ಬಿಟ್ಟಿದ್ದಾನೆ. ಅದು ವೈಷ್ಣವ ಕಾಲ, ನನ್ನ ಸುದರ್ಶನವನ್ನು ಆವತ್ತು ನಾನು ಪ್ರಯೋಗಿಸ್ತೇನೆ, ವಾತಾವರಣದಲ್ಲಿ ನನ್ನ ಶಕ್ತಿ ಹಾಕಿದ್ದೇನೆ ಅಂದಿದ್ದಾನೆ. ಹಾಗಿದ್ದರೂ ನಾವು ಎಚ್ಚರ ಆಗಲಿಲ್ಲ ಅಂದರೆ, ಈಗ ಬಾಧೆ ಇದೆ, ಮಾಡುವಷ್ಟು ಧರ್ಮ ಕಾರ್ಯ ಮಾಡಿ, ಆದಷ್ಟು ಒಳ್ಳೆಯದಾಗಲಿ, ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ಳಿ, ಲಾಕ್ಡೌನ್ ಬೇಕಾದಾಗ ಮಾಡಲಿಲ್ಲ. ದೇವರೇನು ಮಾಡಿದ? ಒಟ್ಟು ಮೊತ್ತದಲ್ಲಿ 10-50 ವರ್ಷ ಮಾಡೋದಕ್ಕೆ ಒಟ್ಟಿಗೆ ಒಮ್ಮೆಲೆ ಕೊಟ್ಟ. ಕಷ್ಟ ಆಗುವುದಾಗಿ ಅದನ್ನು ಯಮನ ಪಾರುಪತ್ಯ ಏನು ಕೇಳಿದರೆ ರೋಗಗಳ ಮೂಲಕ, ಚಂದ್ರನ ಪಾರುಪತ್ಯ ಅಮೃತಸ್ರವಣದ ಮೂಲಕ, ಜಲಪ್ರಳಯ, ಶೀತ, ವಾತಾವರಣ ಪೂರ್ತಿ ಇಲ್ಲ ಮಾಡ್ತಾನೆ. ಇದು ಚಂದ್ರನದ್ದು. ಸೂರ್ಯನದ್ದು ಬಿಸಿ, ನೀರಿಲ್ಲ ಮಾಡ್ತಾನೆ, ಒಣಗಿಸ್ತಾನೆ. ಅವನು ಸಿಡಿಲು ಬಡಿತಾನೆ, ನಾಶ ಮಾಡ್ತಾನೆ. ಮಿಂಚಿನ ಸಂಚಾರ ಅವನದ್ದು, ಶಕ್ರನದ್ದು. ನೋಡಿ, ಒಬ್ಬೊಬ್ಬರದ್ದು ಬೇರೆ ಬೇರೆ ರೀತಿಯಲ್ಲಿ ಸಂಕಟ ಕೊಡುವ ಬಗೆ ಆಯುಧಗಳು. ಅವನಲ್ಲಿ ಅಶನಿಪಾತ ಆಗ್ತದೆ, ಇವನಲ್ಲಿ ಉಷ್ಣ ಧೀರಿತಿ ಇದೆ, ಇವನಲ್ಲಿ ಶೀತ ಕಿರಣ ಇದೆ, ಅವನಲ್ಲಿ ದಂಡ ಪ್ರಯೋಗ ಇದೆ, ಮಗದೊಬ್ಬನಲ್ಲಿ ಸಂಕಟ ಕೊಡುವ ಸಾಮರ್ಥ್ಯ ಇದೆ. ಅಶ್ವಿನಿಗಳು ಥೆರಪಿ ಮಾಡುವುದೇ ಇಲ್ಲ, ಚಿಕಿತ್ಸೆಗೆ ವೈದ್ಯರು ಲಭ್ಯ ಇಲ್ಲ ಅಷ್ಟೇ. ಎಷ್ಟು ನೀವು ಇಂಟರ್ನೆಟ್ ಒತ್ತಿಕೊಂಡ್ರು, ಪ್ರೆಸ್ ಮಾಡಿದರು, ಹಾಸಿಗೆ ಸಿಗುವುದಿಲ್ಲ, ವೈದ್ಯರು ರಜೆಯಲ್ಲಿದ್ದಾರೆ. ಮತ್ತೆಂತ ಮಾಡೋದು? ದುಡ್ಡು ಮಾತ್ರ ಅಲ್ಲಾಡಿಸ್ತೇ ಕೂತ್ಕೊಳ್ಬೇಕು ನಾವು, ಮತ್ತೇನು ಮಾಡಲಿಕ್ಕಿಲ್ಲ. ಅಶ್ವಿನಿ ದೇವತೆಗಳು ರಜೆ ಹಾಕ್ತಾರೆ, ವೈದ್ಯ ಇಲ್ಲ, ಅವರು ತಮ್ಮ ಕೆಲಸವನ್ನು ಮಾಡುವುದಿಲ್ಲ. ದಾಟಿ ಬಂದವನಿಗೆ ಇಲ್ಲ, ನಿಯಮ ತಪ್ಪಿದವನಿಗಿಲ್ಲ. ನೋಡಿ, ನಿಯಮ, ಆಹಾ, ನಿಯಮ ತಪ್ಪಿದರೆ ಯಮ, ಅರ್ಥ ಆಯಿತು. ಯಮ ಅವನ ಜೊತೆಯಲ್ಲಿ ಇರುವುದು ಆ ಮಯ. ಯಮ ಶಬ್ದವೇ ತಿರುಗಿ ಬಂದರೆ ಮಯ ಆಗತ್ತೆ. ಏನು ಮಯಮಯ? ಮಯಮಯ ಅಲ್ಲ, ಅದು ಆಮಯ, ರೋಗ ಆಮಯ. ಇದೇ ಹೇಳಿ ನಾನು, ಈ ಅಕ್ಷರಗಳ ಪ್ರಯೋಗಗಳ ವೈಶಿಷ್ಟ್ಯವೇ ಕಲಿಬೇಕಾ. ಮೊದಲ ಬಾರಿಗೆ ಇದನ್ನು ಸೂಚನೆ ಕೊಟ್ಟದ್ದು ಆಚಾರ್ಯ ಮತ್ತು ಅದನ್ನು ಉದ್ದಕ್ಕೆ ತೆರೆದಿಟ್ಟದ್ದು ವೇದವ್ಯಾಸರು. ಪುರಾಣಗಳನ್ನು ನೋಡ್ತಾ ಬಂದರೆ ಎಲ್ಲ ಶಬ್ದಗಳ ನಿರ್ವಚನಕ್ಕೂ ದಾರಿ ಇದೆ, ಮಾಡಿದ್ದಾರೆ. ನಾನು ಮೊದಲು ನೋಡುವಾಗ ಮಧ್ವಾಚಾರ್ಯ ಒಂದು ಹೊಸ ರೀತಿಯಲ್ಲಿ, ಯಾಕೆಂದರೆ ಜನ ಹೇಳಿಕೊಡುವಾಗ ಹಾಗೆ ಹೇಳಿಕೊಡ್ತಿದ್ರು. ಇಲ್ಲೆಲ್ಲ ವ್ಯಾಕರಣ ಅಪ್ಲೈ ಆಗುವುದಿಲ್ಲ, ಸೂತ್ರಗಳು ಸಿಗುವುದಿಲ್ಲ ಅಂತ. ಮತ್ತು ಇದಕ್ಕೊಂದು ಪ್ರತ್ಯೇಕವಾದ ವ್ಯಾಕರಣ ಇದೆ. ಕೇವಲ ಪಾಣಿನಿ ಮಾತ್ರ ಅಲ್ಲ, ಚಾಂದ್ರ, ವ್ಯಾಡಿ, ಇನ್ನೆಷ್ಟೋ ಜನ ಇದ್ದಾರೆ ಪ್ರಾಚೀನರು. ಪ್ರಯೋಗ ಆಗಿದೆ, ಪುರಾಣಗಳು ಹಾಗೆ ತೆರೆದಿವೆ ಅಂದಾಗ ಆಚಾರ್ಯ ಮಧ್ವರ ಪ್ರಯೋಗಕ್ಕೆ ಅರ್ಥ ಆಯಿತು. ನಾವು ಓದಿಕೊಂಡು ಬಂದ ದಾರಿ ಮಾತ್ರ ಅಲ್ಲ, ಅದು 10 ದಾರಿಯಲ್ಲಿ, ರಹದಾರಿಯಲ್ಲಿ ಹರಿದಿದೆ ಅಂತ.
ಅದಕ್ಕೆ ಮೂಲ ನೋಡಿಕೊಂಡಾಗ ಸಿಕ್ಕಿಬಿತ್ತು. ಎಲ್ಲ ಪುರಾಣಗಳಲ್ಲಿದೆ. ಮಧ್ವಾಚಾರ್ಯರು ಮಾಡಿಕೊಳ್ಳುವ ನಿರ್ವಚನದಂತೆ ರವಜ್ಞೇಯೋ ರವಿ ಸದಾ, ಈ ನಮೂನೆಯ ಒಂದು ಕಸರತ್ತು, ಶಬ್ದ ಗೌಜಿ, ಆರ್ಥಿಕವಾದ ಸಂಭ್ರಮ, ಇದು ಪುರಾಣಗಳದ್ದು. ನೇರ ಪುರಾಣಗಳಲ್ಲಿ ಎಲ್ಲ ಶಬ್ದಗಳಿಗೂ ಸುಮಾರಾಗಿ ನಿರ್ವಚನ ಶ್ಲೋಕ ಮೂಲಕವೇ ಇದೆ. ಆಶ್ಚರ್ಯ ಆಗಿದೆ. ಪ್ಯಾಸೇಜ್ ಸಿಗುತ್ತೆ ನೋಡಲಿಕ್ಕೆ ಹೋದರೆ ಕೆಲವೊಮ್ಮೆ. ಅದ್ಭುತವಾದ ಕೌಶಲ. ಅದೇ ಒಂದು ದೊಡ್ಡ ಕೆಲಸ ಒಂದು ಲೆಕ್ಕದಲ್ಲಿ ನೋಡಲಿಕ್ಕೆ ಹೋದರೆ. ಸಂಶೋಧನೆ ಲಾಭದ ಪ್ರಶ್ನೆ ಇಲ್ಲ, ದೇವರ ಅನುಗ್ರಹದ ಪ್ರಶ್ನೆ ಅಷ್ಟೆ. ಹೀಗೆ ನೋಡಿಕೊಂಡು ಬಂದಾಗ ಇವರೆಲ್ಲರೆಲ್ಲ ನೋಡಿಕೊಂಡ ಶಕ್ರೋಗ್ರಧೀದಿತಿ, ಪ್ರಳಯದ ಹಂತದಲ್ಲಿ ಬಂದಾಗ ಸೂರ್ಯನ ಉಷ್ಣ ವಾತಾವರಣದಿಂದ ಆಗುವ ಅಗ್ನಿ ಪ್ರಳಯ, ಚಂದ್ರನಿಂದಾಗಿ ಜಲಪ್ರಳಯ, ಅವನಿಂದಾಗಿ ಮಿಂಚಿನ ಸಿಡಿಲಿನ ಬೊಬ್ಬಿರಿಯುವ ಪ್ರಳಯ, ಇವನಿಂದಾಗಿ ರೋಗದ ಪ್ರಳಯ. ಯಮನ ಕಾಟ ಹೇಗೆ ಕೇಳಿದರೆ, ಯಮನ ಒಡ್ಡೋಲಗೆ ಏನು ಕೇಳಿದರೆ ರೋಗಗಳನ್ನು ಕಳಿಸುವುದು. ಇದು ರೋಗದ ಮೂಲಕದ ಜನಾಂಗದ ನಾಶ. ಇದನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರವೇ ಶನಿ ಇದ್ದು ಗ್ರಹಚಾರದ ಮೂಲಕ, ಗ್ರಹಚಾರ ಹೆಜ್ಜೆ ಆಚೆ ಈಚೆ ಇಟ್ಟ, ಮುಗಿದೋಯ್ತು. ಅವನು ಗುರುವಿನೊಟ್ಟಿಗೆ ಸೇರಿದಾಗ ಈ ಉಪಟಳ ಎನ್ನುವುದು ಮೊದಲೇ ಪ್ರೆಡಿಕ್ಟ್ ಮಾಡಿದ್ದಾರೆ, ಜ್ಯೋತಿಷಾಸ್ತ್ರಗಳು ಹೇಳಿಬಿಟ್ಟಿದ್ದಾರೆ ಹೇಗಿರುತ್ತೆ ಅಂತ. ಶನಿ ಗುರು ಒಟ್ಟಾದಾಗ ಅವರ ಮನೆಯಲ್ಲಿ ಕೂತಾಗ 60 ವರ್ಷಕ್ಕೊಮ್ಮೆ ಅವರ ಭೇಟಿ ಆಗುತ್ತೆ. ಒಂದೇ ಮನೆಯಲ್ಲಿ ಶನಿ ಮನೆಯಲ್ಲಿದ್ದಾನೆ ಈಗ, ಮಕರದಲ್ಲಿ, ಕುಂಭದಲ್ಲಿ. ಇದು ಅವನ ಸ್ವಂತ ಮನೆ. ಸ್ವಂತ ಮನೆಗೆ ಗುರು ಬಂದಾಗ ಗುರು ಅಲ್ಲಾಡ್ತಾನೆ ಅಂದರೆ ಆಚೀಚೆ ಓಡಾಡ್ತಾನೆ. ಒಂದು ವರ್ಷದಲ್ಲಿ ಗುರು 3 ಕಡೆಗೆ ಹೆಜ್ಜೆ ಇಟ್ಟಿದ್ದಾನೆ. ವರ್ಷಕ್ಕೊಂದು ಕಡೆ ಹೆಜ್ಜೆ ಇಡುವವ ಗುರು. 2 ರಾಶಿಯ ವಿಶೇಷ, 3 ರಾಶಿಗೆ ಹೋಗ್ತಾನೆ. 2 ಅಂದರೆ ಅರ್ಧ ವರ್ಷಕ್ಕೆ ಬಂದಾಗ 2 ಆಗುತ್ತೆ. 3 ರಾಶಿಯೆಡೆಗೆ ಸಂಚಾರ ಮಾಡುವ ಮೂಲಕ ಗುರುವೇ ವಕ್ರದಲ್ಲಿ ಅಲ್ಲಾಡ್ತಾ ಇದ್ದಾನೆ. ಹೀಗಾಗಿ ಉಪಟಳ ಲೋಕಕ್ಕೆ ಬಹಳ ಜೋರು. ಅದರ ಎಡೆಯಲ್ಲಿ ರಾಹುಕೇತುಗಳ ಪರಿವರ್ತನೆ, ನುಂಗಿಕೊಳ್ಳುವ ಆಲೋಚನೆ, ಹತ್ತಿರ ಬರುವ ಅವುಗಳ ಕಾಟ. ಹೀಗಾಗಿ ಲೋಕದಲ್ಲಿ ಜಂತುಗಳ, ಹುಳಗಳ, ವೈರಾಣುಗಳ ಬಾಧೆ. ಇದನ್ನು ಕ್ಲಿಯರ್ ಕಟ್ಟಾಗಿ ಪ್ರಳಯದ ಹಂತದಲ್ಲಿ ನನಗೆ ಅದು ರವಿವಾರದಲ್ಲೇ ಸಿಕ್ಕಿ ಈ ಒಂದು ಸಾವು ನೋವುಗಳ ಸಂಕಟದಲ್ಲೇ ಇದರ ಚಿಂತನೆ ಬರುವಾಗ ಆಯ್ತಲ್ಲ ಅಂತ. ಶಕ್ರೋಗ್ರಧೀದಿತಿ ಹಿಮಾಕರ ಸೂರ್ಯ ಸೂನು, ಇಷ್ಟಾಗಿ ಕುಣಿತಾನಲ್ಲ ಶಿವ ಅಂದರೆ ಅದಕ್ಕೊಂದು ಅರ್ಥ ಹೇಳಬೇಕು ನಾನು. ಅದಕ್ಕೆ ಇದೊಂದೊಂದು ಸರ್ತಿ ಗುಡಿಸಿದ ಹಾಗೆ, ಕೆಟ್ಟ ಸಂಗತಿಗಳನ್ನೆಲ್ಲ ಒಮ್ಮೆ ಬದಿಗಿಟ್ಟ ಹಾಗೆ, ಅವಹೇಳನಕಾರಿ ಸಂಗತಿಗಳನ್ನು, ರಾಕ್ಷಸಿ ಶಕ್ತಿಗಳನ್ನು, ಅದೈವಿಕ ಪ್ರಭಾವಗಳನ್ನೆಲ್ಲ ಒಮ್ಮೆ ಪ್ರಶ್ನಿಸಿದ ಹಾಗೆ, ಮರುಚಿಂತನೆಗೆ ಅವಕಾಶ ಕೊಡುವ ಹಾಗೆ ಮಾಡುವ ಒಂದು ಶಾಕ್ ಟ್ರೀಟ್ಮೆಂಟ್ ಆ ಲೆಕ್ಕದಲ್ಲಿ ಒಂದು ನೋಡಿದರೆ. ಹೀಗೆ ಬಹಳ ಚಂದವಾಗಿ ಶಕ್ರೋಗ್ರಧೀದಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ. ಉಗ್ರದೀತಿಥಿ 1000 ಕಿರಣದವ. ಮೊದಲ ಬಾರಿಗೆ ಅವನ ಕಿರಣಗಳ ಲೆಕ್ಕಾಚಾರವನ್ನು ಪ್ರಮಾಣ ಪುರಸ್ಸರವಾಗಿ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟದ್ದು ನಾನೇ. ತಸ್ಯ ರಶ್ಮಿ ಸಹಸ್ರಂತು ವರ್ಷ ಶೀತೋಷ್ಣ ನಿಸ್ರವಂ. ಸೂರ್ಯನ 1000 ಕಿರಣಗಳು ಮಳೆ, ಬಿಸಿ, ತಂಪು ಮುಟ್ಟಿಸ್ತಾವೆ, ಸುರಿಸ್ತಾವೆ ಅಂತ. ಋತುಗಳಿಗೆ ಅನುಗುಣವಾಗಿ ಇದರ ಪದಪ್ರಯೋಗ ವ್ಯಾಸರದ್ದು. ಚೆನ್ನಾಗಿದೆ. ಇದನ್ನು ನಾನು ಕೊಟ್ಟಿದ್ದೇನೆ, ಪೂರ್ತಿ ವಿವರಣೆ ಕೊಟ್ಟಿಲ್ಲ ಅಷ್ಟೇ, ಪ್ಯಾಸೇಜ್ ಹಾಕಿದ್ದೇನೆ ಸಂಧ್ಯಾ ಸಮೀಕ್ಷೆಯಲ್ಲಿ. ಸೂರ್ಯನ ಚಿಂತನೆಗೆ 1000 ಕಿರಣಗಳಿವೆ ಅವನಲ್ಲಿ ಪ್ರಧಾನ. ನಾವು ತಮಾಷೆ ಮಾಡಿದ್ದು ಹೇಳಿದೆ, ಇವರು ಲೆಕ್ಕ ಮಾಡಿದ್ದಾರಂತೆ, ಲೆಕ್ಕ ಕೊಟ್ಟರಂತೆ ಸೂರ್ಯನಿಗೆ ಎಷ್ಟು ಕಿರಣ ಇಲ್ಲ. ಇದೇ ಲೆಕ್ಕ ಇಲ್ಲದಷ್ಟು ಸೂರ್ಯನ ಕಿರಣಗಳಿವೆ. ಆದರೆ ಗುರುತಿಸುವ ಕಿರಣಗಳು 1000 ಇವೆ. ಅದರಲ್ಲಿ 400 ಕಿರಣಗಳು ಮಳೆಯನ್ನು ತರ್ತಾವೆ, 300 ಕಿರಣಗಳು ಬಿಸಿಲನ್ನು ಮಾಡ್ತಾವೆ, ಮತ್ತು 300 ಕಿರಣಗಳು ಚಳಿಯನ್ನು ಉಂಟು ಮಾಡುತ್ತವೆ. ಅವನು ತಡ ಬರುವ ಮೂಲಕ, ಬೇಗ ಬರುವ ಮೂಲಕ, ಅದೊಂದು ಕಾಲದ್ದೇ ಕತೆ. ನಾನು ಯಾವತ್ತು ಹೇಳೋದು, ಸೂರ್ಯನೇ ನಮಗೆ ಗಡಿಯಾರ ಅಂತ. ಯಾವತ್ತು ನೀವು ಸೂರ್ಯನನ್ನು ಗಡಿಯಾರ ಮಾಡ್ತೀರಿ ಆವತ್ತು ಸೂರ್ಯಲೋಕಕ್ಕೆ ಹೋಗಲಿಕ್ಕಾಗತ್ತೆ. ಅವನು ಮಾರ್ಗ ನಮಗೆ. ಚಂದ್ರ ಸೂರ್ಯ ಮಾರ್ಗ ಇವತ್ತು ಮಾತಾಡಿದ್ದು 2. ಶೇಷಗರುಡ ಮಾರ್ಗದ ಕೆಳಗಿರುವುದು 2 ಮಾರ್ಗ ಯಾವುದು ಅಂದರೆ ಸೂರ್ಯಚಂದ್ರ ಮಾರ್ಗವೇ. ಅದು ಅದಕ್ಕೆ ಸಪೋರ್ಟ್, ಅಲ್ಲಿಂದ ಮುಂದುವರಿತದೆ. ಚಂದ್ರ ಮಾರ್ಗ ಶೇಷನಲ್ಲಿಗೆ ಸಾಕ್ತದೆ, ಸೂರ್ಯ ಮಾರ್ಗ ಗರುಡನಲ್ಲಿ ಸಾಕ್ತದೆ. ಆದ್ದರಿಂದ ಅವರಿಬ್ಬರನ್ನು ಒಟ್ಟಿಗೆ ಮಾತಾಡಿದ್ರಿ ಇಲ್ಲಿ. ಹಾಗಾಗಿ ಸೂರ್ಯ 400 ತನ್ನ ಕಿರಣಗಳಿಂದ, ಹೆಚ್ಚಿನ ಕಿರಣಗಳು 400 ಮಳೆಯನ್ನು ತರ್ತಾನೆ. ಜೀವ ನದಿ, ಅದು ಜೀವನದ
ವಸ್ತು ಅದು, ಜೀವನವನ್ನು ಕೊಡುವಂಥದ್ದು. ಜೀವನದ ಜೀವನವನ್ನು ಕೊಡುವ ಜೀವನ ನದಿಯದು ನಮಗೆ ಪಾತ್ರವಾದದ್ದು. ಪ್ರವಾಹ ನೀರಿಲ್ಲದಿದ್ದರೆ ಏನಿಲ್ಲದಿದ್ದರೂ ಆಗುತ್ತೆ. ನೀರಿಲ್ಲದಿದ್ದರೆ ಟಿಶ್ಯೂ ಪೇಪರಲ್ಲಿ ಒರೆಸಿಕೊಳ್ಳಿಕ್ಕಾಗತ್ತೆ, ತಿನ್ನಲಿಕ್ಕೆ ಕುಡಿಲಿಕ್ಕೆ, ಹೌದಲ್ಲ? ಮತ್ತು ಟಿಶ್ಯೂ ಪೇಪರ್ ತಿನ್ನಲಿಕ್ಕಾಗತ್ತಾ? ಕುಡಿಲಿಕ್ಕಾಗತ್ತೆ. ಅನ್ನ ನೀರಿನ ಕೆಲಸ ಅದಕ್ಕೆ ಆದಿತ್ಯ ಅಂದದ್ದು. ಅದಾನಾತು ಅಂತ ಜಲಮ ಅದತ್ತೇ, ನೀರನ್ನು ಎಳೆಯುತ್ತಾನೆ, ಅದರಿಂದ ಆದಿತ್ಯವ. ಮತ್ತು ಬೇಕಾದಾಗ ಸುರಿಸ್ತಾನವನು. 400 ಕಿರಣಗಳಿಂದ ಮಳೆ ಬರಿಸ್ತಾನೆ. ವರ್ಷ ಋತು 2 ತಿಂಗಳು. ಮತ್ತು 300 ಕಿರಣಗಳಿಂದ ನೀರನ್ನು ಕುಡಿತಾನೆ. ಬಿಸಿಲು ಕಾಯಿಸ್ತಾನೆ, ಬಿಸಿಲು ಬರಿಸ್ತಾನೆ. ಅದು ಮತ್ತೆ ಗ್ರೀಷ್ಮ ಋತು ಆಯಿತು, ಆಚೆಗೆ ಹೋಯಿತು. ಮತ್ತು 300 ಕಿರಣಗಳಿಂದ ತಂಪು ಮಾಡ್ತಾನೆ. ಚಳಿಯಾಗುತ್ತೆ ನಮಗೆ. ಅವನು ಧನುರ್ಮಾಸಕ್ಕೆ ಮಕರ ಮಾಸಕ್ಕೆ ಬಂದಾಗ ಎಲ್ಲರೂ ಚಳಿಗಡ್ತಾರೆ. ಶಿಶಿರ ಋತುವಿಗೆ ಬಂದಾಗ ಅದು ಅವನು ಧನುರ್ಮಾಸದಲ್ಲಿ ಇರುವುದರಿಂದ, ಧನು ರಾಶಿಯಲ್ಲಿ ಸೂರ್ಯ ಬಂದಾಗ 12 ರಾಶಿಯ ಸಂಚಾರವನ್ನೇ ಮಾತಾಡಿದ್ದು. 2 ಋತುಗಳನ್ನು ಒಟ್ಟು ಮಾಡಿಕೊಂಡು ವಸಂತ, ಗ್ರೀಷ್ಮ, ವರ್ಷ, ಹೇಮಂತ, ವರ್ಷ, ಶರತ್ತು, ಹೇಮಂತ, ಶಿಶಿರ ಹೀಗೆ ಮಾಡಿಕೊಂಡು ಅವನ ಲೆಕ್ಕಾಚಾರ ಕೊಟ್ಟರು. ಈ ಲೆಕ್ಕಾಚಾರದ 1000 ಲೆಕ್ಕವನ್ನೇ ನಾನು ಯಾಕೆ ಅದನ್ನು ಗುರುತಿಸಿದೆ, ಹುಡುಕಿದೆ ಅಂದರೆ, ನನಗೊಂದೊಂದು ಗೆರೆಗಳು ಆಚಾರ್ಯರಲ್ಲಿ ಪರಮ ಪ್ರಾಮಾಣ್ಯವಾದ. ನನಗೆ ಅವರು ಹೆಕ್ಕಿ ಹೇಳಿದ ಗೆರೆ ಆದ್ದರಿಂದ ನೋ ಡೌಟ್. ಮಧ್ವಾಚಾರ್ಯ ವಾಕ್ಯ ನನಗೆ ಏಕೆ ಇಷ್ಟ ಕೇಳಿದರೆ, ಅವರು ಬೇರೆ ಕಡೆದು ಕೊಡ್ತಾ ಇದ್ದಾರೆ, ಬೇರೆ ಕಡೆದ್ದನ್ನು ಸಂಯೋಜನೆಗೊಳಿಸಿಕೊಡ್ತಾ ಇದ್ದಾರೆ. ತುಂಬ ಇಷ್ಟ. ಹಾಗೆ ಎಲ್ಲಿಯೂ ಕಾಂಪ್ಲಿಕೇಶನ್ಸ್ ಇಲ್ಲ, ಸಂಯೋಜನೆಗಳಿವೆ. ಎಲ್ಲ ಮಾತುಗಳಿಗೊಂದು ಏಕಸೂತ್ರತೆ ಇದೆ. ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗುತ್ತೆ, ಅವಧಾನಕ್ಕೆ ಹೆಚ್ಚು ಇಷ್ಟ ಆಗುತ್ತೆ, ತಪ್ಪಿ ಹೋಗುವುದೇ ಇಲ್ಲ. ಒಂದಕ್ಕೊಂದು ಸಂಬಂಧ ಇಲ್ಲದ ವಿಷಯ ಆದರೆ ಮರೆತು ಹೋಗುತ್ತೆ, ಒಂದಕ್ಕೊಂದು ಪೂರಕ ಆದರೆ ಇಟ್ಕೊಳ್ಳಿಕ್ಕೆ ಸುಲಭ ಆಗಿತ್ತು. ಹಾಗಾಗಿ ಅವರು ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಅಂದರು. ಬೆಳಿಗ್ಗೆದ್ದು ಭಗವಂತನನ್ನು ಸೂರ್ಯನ ಮಂಡಲದಲ್ಲಿ ಕಾಯಲಿಕ್ಕೆ, ಕೇಳಲಿಕ್ಕೆ 1000 ಬಾರಿ ಮಂತ್ರವನ್ನು ಉಚ್ಚರಿಸು. ಪುರ್ಸೊತ್ತಿಲ್ಲ, 100 ಮಾಡು. ಮತ್ತು ಕಮ್ಮಿ ಬೇಕಾ? 10 ಮಟ್ಟಿಗೆ ಬಾ. ಮತ್ತೆ ಕಮ್ಮಿ ಎಂಥದಕ್ಕೆ ಮಾಡು, ಜಪ ಹೋಗು ಅಂತಾರೆ ಕೊನೆಗೆ. ಅದೌದಲ್ಲ? ಮತ್ತೆ ಇದು 3 ಯಾಕೆ ಹೇಳಿದ್ದು ಅಂದರೆ, 3 ಹೊತ್ತಿಗಾದರೂ ಮಾಡು. ಬೆಳಿಗ್ಗೆ 1000 ಆಗಲಿಲ್ಲ, ಮಧ್ಯಾಹ್ನ ಮಾಡು. ಮಧ್ಯಾಹ್ನ ಊಟವೇ 1000 ಆಗುತ್ತೆ. ಸಾಯಿ ಊಟವೇ 1000 ಮಾಡು. ಸಂಜೆಗೆ ಮಾಡು. ಸಂಜೆ ಪುರುಸೊತ್ತುಂಟಲ್ಲ, ಎಲ್ಲ ಮುಗಿದೋಯ್ತಲ್ಲ, ಬಾಗಿಲು ಹಾಕಿ ಆಯ್ತಲ್ಲ. ಎಂದೊತ್ತಾದರೂ 1000 ಮಾಡು, ಒಂದೊತ್ತಾದರೂ 100ರಲ್ಲಿತ, ಒಂದೊತ್ತು 10ರಲ್ಲಿ ಗಡಿಬಿಡಿಯಲ್ಲಿ ಮಾಡಿದರೆ ಪರವಾಗಿಲ್ಲ ಅಂತ. ಆದ್ದರಿಂದ ಮಧ್ಯಾಹ್ನ ಊಟದ ಹೊತ್ತು 10 ಮಾಡು, ಬೆಳಿಗ್ಗೆ ಸ್ವಲ್ಪ ಪುರುಸೋತಿದೆ 100 ಮಾಡು, ಸಂಜೆ 1000 ಮಾಡು. ಆಯ್ತಲ್ಲ? 100 ಮಾಡಿದಾಗ ಆಯ್ತಲ್ಲ. ಉತ್ತಮ ಪಕ್ಷವನ್ನು ಆಯ್ಕೆ ಮಾಡಿದ್ದು, ಮಧ್ಯಮ ಪಕ್ಷವನ್ನು ಇಟ್ಟುಕೊಂಡು ಅಧಮ ಪಕ್ಷಕ್ಕೂ ಬಿದ್ದಿ, ಏನು ಮಾಡುವ, ಇರಲಿ. ಆದರೆ ಆ 1000 ಹೇಳುವಾಗ ನಾನು ಹುಡುಕಿದ್ದದು, ಯಾಕೆ 1000ವೇ ದೊಡ್ಡ ಸಂಗತಿ ಆಯಿತು? 100 ಯಾಕೆ ಮಧ್ಯದಲ್ಲಿ ಉಳಿಯಿತು? 10 ಯಾಕೆ ಕೆಳಗೆ ಇಳಿಯಿತು? ಇದು ಏನು ಲೆಕ್ಕ ಆಗುತ್ತೆ? ಹೇಗೆ ಲೆಕ್ಕ ಬರುತ್ತೆ? 10ರ ಮಲ್ಟಿಪಲ್ ಎನ್ನುವುದು ಸರ್ತಿ. ಬ್ಯಾಂಕಿನವರು ಹೇಳುವಾಗ ಹಾಗೆ ಮಾಡಿ ಇಡಿ ಅಂತ, 0 ಜಾಸ್ತಿ ಸೇರಿಸಿಕೊಳ್ಳುವಾಗ ದುಡ್ಡು ತನ್ನಿ ಅಂತ. ಈ ಅರ್ಥ ಅಲ್ಲ. ಅದಕ್ಕೆ ನಾನು ಸೂರ್ಯನ ಬಗ್ಗೆ ಹುಡುಕಿದಾಗ ಸಿಕ್ಕಿದ್ದು, ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ಚಿಂತನೆಗೆ 1000 ಜಾಸ್ತಿ ಅಂತ ಯಾಕೆ ಹೇಳಿದ್ದು ನೋಡುವಾಗ, ಮ್ಯಾಕ್ಸಿಮಮ್ ಸಹಸ್ರ ರಶ್ಮಿಯಮ ಅಂತ ಉಷ್ಣದೀದಿತಿ ಕರೆದದಕ್ಕೆ 1000 ಕಿರಣಗಳಿಗಾಗಿ 1000 ಬಾರಿ ಜಪಿಸು. ಅದ್ಭುತ, ಥ್ರಿಲ್ಲಿಂಗ್ ನೋಟಿಸ್. ತುಂಬ ಖುಷಿಯಾಯಿತು ಒಂದು ಉತ್ತರ ನೋಡಿದಾಗ. 1000 ಜಪ ಮಾಡುವ ಮೂಲಕ ಸೂರ್ಯನ 1000 ರಶ್ಮಿಯ ಶಕ್ತಿಯನ್ನು ಪಡೀಲಿಕ್ಕೆ ನೀನು ಸಮರ್ಥನಾಗ್ತಿ. ಇಲ್ಲದಿದ್ದರೆ ಕಮ್ಮಿ ಆಗುತ್ತೆ. 100 ಮಾಡಿದ್ಯಾ, 1/10ಗೆ ಬಂತು. 10 ಮಾಡಿದ್ಯಾ, ಇದು ಎಂತ ಹೇಳುದು ನಾನು, 100ನೇ 1 ಅಂಶ, ಶತಾಂಶ, ಬಹಳ ಕಡಿಮೆ ಆಯಿತು. ಅದರಿಂದ 1000 ಕಿರಣಗಳ ಸಂಪೂರ್ಣ ಶಕ್ತಿಗೆ ತೆರೆದುಕೊಳ್ಳಿಕ್ಕೆ ಒಂದು ಚೌಕಟ್ಟು. ಆ 1000ವು ಯಾಕೆ ಬೇಕು ಅಂದರೆ, ನೀರಿಗೆ, ಬಿಸಿಲಿಗೆ, ತಂಪಿಗೆ, 3 ಇಟ್ಟುಕೊಳ್ಳಿಕ್ಕೆ, 6 ಋತುಗಳ ಗಮ್ಮತ್ತಿಗೆ, ಖುಷಿಗೆ. ನಮ್ಮ ಜಪ ನೋಡಿ, 3 ಪಾದದ ಗಾಯತ್ರಿ. ತತ್ ಸವಿತು ವರೇಣ್ಯಂ ಸೂಯತೆ ಸವಿತಾ. ಸೃಷ್ಟಿ ಮಾಡ್ತಾನೆ, ಮಳೆ ಸುರಿಸ್ತಾನೆ. ಸುಯತೆ ಶಬ್ದಕ್ಕೆ ಅರ್ಥವೇ ಸೂನ ಅಂದರೆ ಹಾಗೇ ಅರ್ಥ. ಅದು ಮಳೆಯನ್ನೇ ತರುವುದು ಅಂತ ಅರ್ಥ, ನೀರು ಅಂತ ಅರ್ಥ, ದ್ರವವನ್ನು ಇಳಿಸುವುದು ಅಂತಲೇ ಅರ್ಥ ಅದು. ಹಾಗಾಗಿ ಸವನ, ಪ್ರತಸ್ಸವನ, ಹಿಂಡುವುದು, ಏನು ಸೋಮರಸ. ಹಾಗಾಗಿ ಸೂರ್ಯನಿಂದ ಹಿಂಡಲ್ಪಡುವಂಥದ್ದು ಅಮೃತ ರಸ ಯಾವುದು? ಮಳೆ. ಅದನ್ನು ಅವನು ನಮಗೆ ಸವಿತಾ
ವೃಷ್ಟಿ ಸವಿತಾ, ವೃಷ್ಟಿ ಸವಿತ್ರ ಅವನು, ವರ್ಷಪ್ರದ ಅವನು. ಎರಡನೇ ಇದ್ದು ಭರ್ಗೋ ದೇವಸ್ಯ ಧೀಮಿ, ಸುಟ್ಟೂರಿಯುವ ಸಾಮರ್ಥ್ಯವನ್ನು ಚಿಂತನೆ ಮಾಡ್ತೇನೆ. ಉಷ್ಣ, ವರ್ಷ ಉಷ್ಣ ಎರಡನೇದು. ಮತ್ತೆ ಇದು ಬದಲಾವಣೆಯ ಕ್ರಮ ಹೇಗಿರುತ್ತೆ ಅಂತ. ಮಳೆ ಬಂತು ಮಳೆ ಬಂತು ಮಳೆ ಬಂತು, ಮತ್ತೆ ಜನಕ್ಕೇನಾಯಿತು, ಬಿಸಿ ಆಗಬೇಕು ರಮ್ಮಿ. ಮಳೆಯಲ್ಲಿ ಬಿಸಿ ಬಿಸಿ ಕುಡಿತಾರೆ. ಆಗ ಮಳೆ ಬರ್ತಾ ಇದ್ರು ತಂಪು ನೀರು ಕುಡಿಯೋದಿಲ್ಲ, ಬಿಸಿ ಮಾಡಿ ಕುಡಿತಾರೆ, ಬಿಸಿ ಸ್ನಾನ ಮಾಡ್ತಾರೆ, ಬಿಸಿಯನ್ನು ಇಷ್ಟಪಡ್ತಾರೆ. ಅದನ್ನು ಎರಡನೇದ್ದು ಉಷ್ಣಕ್ಕೆ ಬಂತು, ಬಿಸಿ ಗರ್ಮ, ಒಳಗಿಂದ ಬಿಸಿ ಮಾಡ್ತಾನೆ. ಮತ್ತು ಮೂರನೇದ್ದು ಪ್ರಚೋದಯಾತು ಅಂತ, ಮತ್ತೆ ತಂಪಿನೆಡೆಗೆ ನಮ್ಮನ್ನು ಚೋದನೆ ಮಾಡ್ತಾನೆ. ತಲೆಯೊಳಗೆ ಚೋದನೆ ಬರೋದರಿಂದ ಅಮೃತವೃಷ್ಟಿಯ ಕೇಂದ್ರ ಅದು ಸಹಸ್ರಾರ, ಅಲ್ಲಿಂದ ಮಳೆ ಸುರಿಯುವಂಥದ್ದು, ತಂಪಾಗುವಂಥದ್ದು. ಹಾಗಾಗಿ ತಂಪಿಗೆ ಬಂದ ಮೂರನೇ ಹಂತ. ತಂಪಾದ ನಂತರ ಜಾಸ್ತಿ ತಂಪಾದ ತಕ್ಷಣ ಹೆಚ್ಚು ಥಂಡಿಯಾದ ಶೀತವಾದ ಪ್ರದೇಶಗಳಲ್ಲಿ ಅಲ್ಲಿಗೆ ತುಂತುರು ಮಳೆ ಆಗಲಿದೆ ಅಂತ ಮತ್ತೆ ಅಲ್ಲಿ ಇಳಿತದೆ ಹಿಮ, ಕಮ್ಮಿ ಆಗೋದು ಇಳಿಯುವುದು. ಅಲ್ಲಿ ವರ್ಷ ಬಂದು ಮತ್ತೆ ಬಿಸಿ ಆಗೋದು, ಬಿಸಿ ಬೇಕಾಗೋದು, ಉಷ್ಣ ಆಗಿ ಮತ್ತೆ ಒಮ್ಮೆ ತಂಪಾಗಲಿ ಮಾರ್ಯಾರೆ, ಶೀತಕ್ಕೆ ಕನ್ವರ್ಟ್ ಆಗುತ್ತೆ. ಹೀಗೆ ಇದು ಋತುಚಕ್ರ ದೇಹದ ಒಳಗೆ ಆಗುವ ಬಗ್ಗೆ ಅದಕ್ಕೆ ಈ ಮಂತ್ರದಲ್ಲಿ ಚೇಂಜ್ ಮಾಡಿಕೊಟ್ರು ಅವರು. ಮೊದಲು ಮಳೆ, ಮತ್ತು ಬಿಸಿ, ಮತ್ತು ತಂಪು. ಮತ್ತು ಏನು ಚೇಂಜ್ ಕೇಳಿದರೆ ತಂಪಿನ ನೆಕ್ಸ್ಟ್ ಚೇಂಜೇ ಮಳೆ. ನಿಧಾನಕ್ಕೆ ತಂಪು ಕಮ್ಮಿ ಆಯಿತು ಅಂದಾಗ ಸಣ್ಣದಾಗಿ ಹಿಮಪಾತ ಶುರುವಾಗುತ್ತೆ, ತುಂತುರು ಮಳೆ ಆಗುತ್ತೆ, ಮತ್ತು ಅಲ್ಲಿಗೆ ಬೆಚ್ಚನೆ ಶುರುವಾಗುತ್ತೆ, ಬಿಸಿ ಜಾಸ್ತಿ ಆಗ್ತದೆ. ಬಿಸಿ ಜಾಸ್ತಿ ಆದ ತಕ್ಷಣ ಕೋಲ್ಡಿಗೆ ಹೋಗ್ತೇವೆ, ಶೀತಕ್ಕೆ ಓಡ್ತೇವೆ, ಅಲ್ಲಿಂದ ಮತ್ತೆ ಮಳೆಗೆ ಬರ್ತದೆ. ಹೀಗೆ ಮಂತ್ರವೇ ಒಂದು ರೀತಿಯಿಂದ ಪರ್ಮುಟೇಷನ್ಸ್ ಮಾಡ್ತಾ ಭಾಳ ಚಂದವಾಗಿ ಇದು ಚಿಂತನೆ ಕೊಟ್ಟ ರೀತಿ. ಇದನ್ನು 1000 ಬಾರಿ ಯೋಚಿಸು ಅಂದರು 1000 ಕಿರಣನಲ್ಲಿ. ಅದು 1000 ಕಿರಣ ಬೃಹಸ್ತಿ ಸಹಸ್ರಕ್ಕೆ ಸಂಬಂಧಪಟ್ಟಂತೆ. 1000 ರೂಪ ಭಗವಂತ ನಮ್ಮಲ್ಲಿ ಕೂತದ್ದಕ್ಕೆ. ದೇಹದ ಒಳಗೆ ಕಂಡಾಬಟ್ಟೆ ನಾಡಿಗಳಿವೆ, ಆದರೆ ಪ್ರಧಾನ ನಾಡಿಗಳು 1000 ರೂಪಕ್ಕೆ ಸಂಬಂಧಪಟ್ಟವುಗಳು. ಬೃಹತಿ ಸಹಸ್ರ ಸ್ಪರ್ಶಾನಾಮ್ ಅಂತ ಹೇಳ್ತಾ ಇದನ್ನು ಹೇಳಿಕೆ ಕೊಟ್ಟರು ಉಪನಿಷತ್ತುಗಳಲ್ಲಿ. ಅದನ್ನು ಬಿಡಿಸಿ ತೋರಿಸಿದವರು ಮಧ್ವಾಚಾರ್ಯರು. ಅದು ಮಾತ್ರ ಅವರಿಗೆ ಕ್ರೆಡಿಟ್. 1000 ಭಗವಂತನ ರೂಪಗಳು ದೇಹದ ಒಳಗೆ ಇವೆ ಪ್ರತಿಯೊಬ್ಬನದ್ದು. ಆದ್ದರಿಂದ 1000 ರೂಪಗಳನ್ನು ಎಚ್ಚರಿಸಲಿಕ್ಕೆ ಬೇಕೇ ಬೇಕು ನಮಗೆ. ಸೂರ್ಯ ಬೇಕು, ಸೂರ್ಯನ ಪ್ರತೀಕದಲ್ಲಿ ಭಗವಂತ ಸಿಗಬೇಕು. ಆ ನೆಲೆಯಲ್ಲಿ ಮಾತಾಡಲಿಕ್ಕೋಸ್ಕರ 1000 ರೂಪಗಳ ಚಿಂತನೆ. ಅದು ಹೆಸರು ಸುಲಭ ಉಂಟು. ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯ ಭವತ್ಪ್ರಭು. ಇದೇ ನಿಜವಾಗಿ ರಥಾಂಗವಾಣಿ ಅಕ್ಷೋಭ್ಯ ಸರ್ವಪ್ರಹರಣಾಯುಧ. ಇದು ದೇವರ 1000 ರೂಪಗಳ ಪಟ್ಟಿ. ಇದು ದೇವರಿಗೆ ಕೊಟ್ಟ 1000 ಹೆಸರುಗಳಲ್ಲ, ದೇವರ ರೂಪಗಳಿಗೆ ಕೊಟ್ಟ ಹೆಸರದು. ನಾವು ಮತ್ಸ್ಯ, ಕೂರ್ಮ, ವರಾಹ ಅಂತ 10 ರೂಪಗಳು ಅಂತೇನು ಹೇಳ್ತೇವೆ, 10 ರೂಪಗಳು ಅಂತ ಹೇಳ್ತೇವೆ, 10 ನಾಮಗಳು ಹೇಳುವುದಿಲ್ಲ. 10 ರೂಪಗಳ ನಾಮಗಳು ಅಂತೇವೆ, 10 ಅವತಾರಗಳ ಹೆಸರುಗಳು ಅಂತೇವೆ. ಹಾಗೆ ವಿಶ್ವ, ವಿಷ್ಣು, ವಷಟ್ಕಾರ ಇವೆಲ್ಲ ದೇವರ 1000 ಹೆಸರುಗಳಲ್ಲ, ದೇವರ 1000 ರೂಪದ ಹೆಸರುಗಳು, ದೇವರ 1000 ರೂಪಗಳು. ಆದರೆ ಮತ್ಸ್ಯ ಆದಂತೆ ಅವತರಿಸಿದ್ದಿಲ್ಲ. ಮತ್ಸ್ಯ ಸತ್ಯವ್ರತನಿಗೆ ಸಿಕ್ಕಿದ, ಕೂರ್ಮ ಅಮೃತ ತರಲಿಕ್ಕೆ ಬಂದ, ವರಾಹ ಭೂಮಿ ಎತ್ತಲು ನಿಂತ, ನರಸಿಂಹ ಹಿರಣ್ಯಕಶಿಪುವನ್ನು ಮುಗಿಸಿದ, ವಾಮನ ಬಲಿಯನ್ನು ದೂಡಿದ, ಚಂಡಾಡಿದ ಕ್ಷತ್ರಿಯರನ್ನು ಪರಶುರಾಮ, ರಾಮ ರಾವಣನ ಸಂಹಾರಕ್ಕೆ ಬಂದ, ಸೀತೆಯನ್ನು ತರಲಿಕ್ಕೆ, ಕೃಷ್ಣ ಎಲ್ಲರ ಉದ್ಧಾರಕ್ಕೆ ಕೊಳಲು ಹಿಡಿದು ಗೀತೆಯನ್ನು ಉಲಿದ, ಬುದ್ಧ ವೈರಾಗ್ಯಕ್ಕೆ ಹೇಳಿದ, ತತ್ವದೆಡೆಗೆ ಬಾಗಿಸಿದ, ಶಾಂತತೆಗೆ ನಿಲುಕಿಸಿದ, ಕಲ್ಕಿ ಕೊನೆಗೊಳಿಸಲು ಯುಗಾಂತಕ್ಕೆ ಮತ್ತೆ ಕೃತಯುಗದ ಸ್ಥಾಪನೆಗೆ ಬರುವವನು. ಹೀಗೆ ಅವನು ಪ್ರತ್ಯೇಕವಾಗಿ ಪ್ರಯೋಜನ ಉದ್ದೇಶ ಅಲ್ಲಲ್ಲಿ ಅವತರಿಸ್ತಾ ಜನರ ಜೊತೆಯಲ್ಲಿ ಬೆರೆತು ಕಾಣ್ತಿದ್ದ. ವಿಶ್ವರೂಪಗಳೆಲ್ಲ ವಿಷ್ಣು ರೂಪಗಳು, 1000 ರೂಪಗಳು, ಯಾರಿಗೆ ಬಂದವುಗಳು, ಎಲ್ಲಿ ಸಿಕ್ಕಿದವುಗಳು, ಏನು ಮಾಡಿದ್ದಾವೆ, ಅದು ಅವತಾರ ರೂಪಗಳು ಅಲ್ಲ. ರೂಪಗಳು ಹೇಗೆ ಕೇಶವ, ನಾರಾಯಣ, ಮಾಧವ, ಗೋವಿಂದ 24 ರೂಪಗಳಿಲ್ವ, ಅದು ಅವತಾರಗಳಲ್ಲ, ಬಟ್ ರೂಪಗಳು ಪ್ರತ್ಯೇಕಗಳೇ ಅವುಗಳು. ಅವುಗಳಿಗಾದರೂ 4 ಕೈ ಉಂಟೊಂದು ಗೊತ್ತಾಗ್ತದೆ, ಚಕ್ರಶಂಖ ಗದಾಪದ್ಮ ಉಂಟೊಂದು ಗೊತ್ತಾಗ್ತದೆ, ಹೇಗೆ ಅಂತಲೂ ಗೊತ್ತಾಗ್ತದೆ. ಆದರೆ ಈ ವಿಶ್ವಾದಿ ರೂಪಗಳು ಏನೂ ಗೊತ್ತಾಗುವುದಿಲ್ಲ, ಎಂಥದೂ ಗೊತ್ತಾಗುವುದಿಲ್ಲ. ಎಷ್ಟು ಕೈಗಳವು, ಒಂದೇ ನಮೂನೆಯ ಎಲ್ಲವೂ,
ಬಣ್ಣವು ಒಂದೇ ಬಗೆಯ, ಆಯುಧಗಳು ಒಂದೇ ನಮನೆಯ, ಎಂಥದ್ದು ಗೊತ್ತಾಗೋದಿಲ್ಲ. ಹೇಳಿದಾಗೆ ಉಂಟ, ಹೆಸರಿನಾಗೆ ಉಂಟ, ಶಂಖಭೃತ್, ನಂದಕಿ, ಚಕ್ರಿ, ಹಾಗಾದರೂ ಹೇಳುವ, ಯಾರು ಹೇಳುವುದು? ಎಲ್ಲಿದೆ? ಹುಡುಕಬೇಕಾದ ಚಿಂತನೆ ಇದು. ಅಲ್ಲಿ ಹೇಳುವಾಗ ಟಂಕಿ, ದಂಡಿ ಚ ಧನ್ವಿ ಚ ಅಂತ 51 ಭಗವಂತನ ರೂಪಗಳು ಇಂಥದ್ದೇ ಇವೆ. 24ರಾಗಿ 51 ಉಂಟು. ಅದರಲ್ಲಿ ಕೆಲವೆಲ್ಲ ಒಂದೇ ನಮೂನೆ ಇಲ್ಲ, ಹೆಸರು ಹೇಳಿದಾಗೆ ಸ್ವಲ್ಪ ವ್ಯತ್ಯಾಸ ಉಂಟು ಅಂತ. ಇಲ್ಲಿ ಹೆಸರು ಹೇಳಿದಾಗ ವ್ಯತ್ಯಾಸ ಉಂಟು, ಯಾರು ಹೇಳುವುದು? ನಮಗೆ ಹೇಳಬೇಕಲ್ಲ. ಅದರಿಂದ 1000 ರೂಪಗಳು ಹೇಗಿವೆ ಅಂತ ಗೊತ್ತಿಲ್ಲ, ಆದರೆ ಇವೆ ಅಂತ ಗೊತ್ತಿದೆ. ಎಲ್ಲಿ ಅಂದರೆ ದೇಹದಲ್ಲಿ. ದೇಹದಲ್ಲಿ ಪ್ರತಿಯೊಬ್ಬನಲ್ಲಿ ಇವೆ. ಆ ಪ್ರತಿಯೊಬ್ಬನಲ್ಲಿಯೂ ಕೂತ ದೇಹದ ರೂಪದ ಚಿಂತನೆಗೋಸ್ಕರವೇ ಗಾಯತ್ರಿ ಮಾಧ್ಯಮದಲ್ಲಿ, ವೇದ ಮಾಧ್ಯಮ. ಯಾಕೆಂದರೆ ಎಲ್ಲ ವೇದ ಮಂತ್ರಗಳು ಸಾರಭೂತವಾಗಿ ನೆಲೆಗೊಂಡದ್ದು ಗಾಯತ್ರಿಯಲ್ಲಿ, ಸವಿತ್ರ ಗಾಯತ್ರಿಯಲ್ಲಿ. ಈ ಎಲ್ಲ ಬೃಹತಿ ಸಹಸ್ರ ಮಂತ್ರಗಳು, 1000 ವೇದ ಮಂತ್ರಗಳು, ವಿಶ್ವಾದಿ ರೂಪಗಳನ್ನು ಹೇಳುವವುಗಳು ವೇದದ್ದೇ ಮಂತ್ರಗಳಲ್ಲಿ. ಅದನ್ನು ಇವಕ್ಕೆಲ್ಲ ಆಧಾರ, ಮೂಲ ಗಾಯತ್ರಿಯೇ. ಅದನ್ನು 24 ಅಕ್ಷರದ ಗಾಯತ್ರಿಯಲ್ಲಿ ಪ್ರತ್ಯಕ್ಷರ ಕೀರತಕ ಕೇಶವಾದ 24 ರೂಪಗಳಂತೆ 1000 ಕಿರಣನ ಉಪಾಸನೆಗೋಸ್ಕರ ನೆಲೆಗೊಂಡ ಈ ಗಾಯತ್ರಿ ಮಂತ್ರದಲ್ಲಿಯೇ ವಿಶ್ವಾದಿ 1000 ರೂಪಗಳು ಕೂತಿವೆ. ನಾವು ಕೇವಲ ಗಾಯತ್ರಿ ಜಪ ಮಾಡಲಿಕ್ಕೋ ಮೊದಲೋ ಮತ್ತೆಯೋ ಕೇಶವಂ ತರ್ಪಯಾಮಿ, ನಾರಾಯಣ ತರ್ಪಯಾಮಿ 24 ಮಾತ್ರ ಕೊಡೋದು. ಅದಕ್ಕೆ ನಾನು ಬರೆದಿದ್ದೇನೆ, ಅಲ್ಲ ಅದು ತಪ್ಪಾಗಿದೆ, ಬಿಟ್ಟೋಗಿದೆ. ಗಾಯತ್ರಿಯ ಪದ ಇದೆ 10, ಆ ಪದದಲ್ಲಿ ಮತ್ಸ್ಯಾದಿ ರೂಪಗಳಿವೆ, ಆದ್ದರಿಂದ ಅದಕ್ಕೂ ಕೊಡಲಿಕ್ಕೆ ಉಂಟು. ಆಚಾರ್ಯ ಮಧ್ವರು ಉಪನಿಷತ್ತಿಗೆ ಭಾಷ್ಯ ಬರೆದಾಗ ಮತ್ಸ್ಯಾದಿ ಅವತಾರ ರೂಪಗಳು ಅದಕ್ಕೆ ಅರ್ಥ ಅಂತ ಹೇಳ್ತಾರೆ, ಅವರು ತೋರಿಸಿದ್ದಾರೆ. 10 ಪದಗಳು, ತತ್ ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. 10 ಪದಗಳಿಂದ 10 ಅವತಾರಗಳು. ಆ 10 ಅವತಾರಗಳೇ 100 ಆಗಿ 1000 ಆದದ್ದು ಅವತಾರಗಳ ಲೆಕ್ಕಾಚಾರ. ಆದ್ದರಿಂದ ವಿಷ್ಣು ಸಹಸ್ರ ರೂಪನಾಮ ಸ್ತೋತ್ರದಲ್ಲಿ ಬರುವ ವಿಶ್ವಾದಿಗಳಿಗೆಲ್ಲ ಒಂದು ಸಬ್ ಹೆಡಿಂಗ್ ಇದೆ, ಉಪಶೀರ್ಷಿಕೆ ಇದೆ. ಏನು ಅಂದರೆ ಮತ್ಸ್ಯ ಶತಕಂ, ಕೂರ್ಮ ಶತಕಂ, ವರಾಹ ಶತಕಂ. ಇದು ಬಹಳ ಹಳೆಯ, ಕೆಲವೆಡೆ ಮಾತ್ರ ಗುರುತಿಸಬಹುದು ನಾವು, ಉಳಿದ ಕಡೆಯಲ್ಲಿ ಇಲ್ಲ. ಇದು ಒಂದು ವಿಶ್ವದಿಂದ ಹಿಡಿದು 100ಕ್ಕಾಗುವಾಗ ಅದು ಮತ್ಸ್ಯ ವಿಶ್ವ, ಮತ್ಸ್ಯ ಕೂರ್ಮ, ಮತ್ಸ್ಯ ವಿಷ್ಣು, ಮತ್ಸ್ಯ ವಷಡ್ಕಾರ ಇದ್ದಾಗೆ. ಮತ್ತು 101ರಿಂದ 200ರವರೆಗೆ ಕೂರ್ಮನಿಂದ. ಅಲ್ಲಿಂದಲೇ ಉಗಮಿಸಬೇಕು ಅಲ್ಲ ಅಂತಾದರೂ ಅದಕ್ಕೆ ಸಂಬಂಧಪಟ್ಟಿದೆ ಎನ್ನುವುದು ಸತ್ಯ. ಹೀಗೆ 10 100ರ ಮೊತ್ತ 1000. ಅದು ಗಾಯತ್ರಿಯಲ್ಲಿ ಆರೂಢ. ಈಗ ತತ್ ಅಂದರೆ 100 ರೂಪಗಳ ಮತ್ಸ್ಯ, ವಿಶ್ವಾದಿ 100 ರೂಪಗಳಿಗೆ ಮತ್ತು ಮತ್ಸ್ಯನಿಗೆ. ಹಾಗೆ ತತ್ ಅಂದರೆ ವ್ಯಾಪ್ತವಾದದ್ದು ಅಂತ. ಎಲ್ಲಿ ನಮ್ಮ ರಕ್ಷಣೆ ಮಾಡಲಿಕ್ಕೆ ಉಂಟು? ಎಲ್ಲಿ ಲೆಕ್ಕಾಚಾರ ಕೊಡಿ ನೀವು. ನಾವು 36,000 ಎಡಬಲದಲ್ಲಿ ಲೆಕ್ಕ ಹಾಕಿಕೊಂಡು 72,000 ನಾಡಿಯನ್ನೇ 1000ದ್ದು ಕತೆ ಗೊತ್ತಾ? ಸಹಸ್ರವರ್ತ್ಮ ಅಂತ ಎಲ್ಲಿ ಆಯಿತು? ಅದಕ್ಕೆ ಹೇಳ್ತಾರೆ ತತ್ ಪದಂ ಪಾತು ಮೇ ಪಾದವು. ಇದು ಹಾಗಿದ್ದೇನಲ್ಲಿ. ತತಿ ಎನ್ನುವ ಗಾಯತ್ರಿಯ ಪದ ನನ್ನ ಕಾಲನ್ನು ರಕ್ಷಣೆ ಮಾಡಲಿ. ಯಾಕೆ? ಕಾಲಿಲ್ಲದ ಮೀನು ಇರುವುದಲ್ಲಿ, ಅದನ್ನು ಮೀನಿನಾಗೆ ಉಂಟು ಕಾಲು ನೋಡಿ. ಅದಕ್ಕೆ ಇವತ್ತು ಜಾಲಪಾದ ಹಾಕುವುದು ಮೀನಾಗಿ ಮಾಡಿಕೊಳ್ಳು. ಕಾಲು ನೋಡಿಕೊಂಡಾಗ ಮೀನಿನಾಗಿ ಕಾಣುತ್ತೆ. ಮೀನು ರೂಪದಲ್ಲಿ ಭಗವಂತ ನಮ್ಮ ಕಾಲ ರಕ್ಷಣೆಯಲ್ಲಿದ್ದಾನೆ. ಕಾಲಿಲ್ಲದ ಮೀನದು. ತತ್ಪದಂ ಪಾತಮೇ ಪಾದವು ಜಂಘೇ ಮೇ ಸವಿತು ಪದಂ. ತತ್ ಸವಿತು ಎರಡನೇದು. ತತ್ ಅಂದರೆ ತತವಾದದ್ದು, ವ್ಯಾಪ್ತವಾದದ್ದು, ಬೆಳೆದದ್ದು 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 ಬೆಳೆದದ್ದು. ಸತ್ಯವ್ರತನ ಕೈಗೆ ಸಿಕ್ಕಿದ ಚಿಕ್ಕ ಮೀನು ದೊಡ್ಡದಾಯಿತು ದೊಡ್ಡದಾಯಿತು. ಪ್ರಳಯಕ್ಕೆ ಕಾರಣವಾಯಿತು, ಮನೆಗೆ ಪ್ರಳಯವನ್ನು ದಾಟಿಸಲಿಕ್ಕೆ ಕಾರಣವಾಯಿತು. ಅದರಿಂದ ಬೆಳೆದ ಸೊತ್ತು, ವ್ಯಾಪ್ತಿಯನ್ನು ಕಾಣಿಸಿದ ಸೊತ್ತು, ಅದು ಮತ್ಸ್ಯ. ಎರಡನೇದ್ದು ಸವಿತುರು, ಸೃಷ್ಟಿ ಮಾಡಿದ ರೂಪ. ಏನು ಅದ್ಭುತ ರೀ! ದೇವರ ಸೃಷ್ಟಿ ಲೆಕ್ಕಾಚಾರ ಮಾಡಿದರೆ 3 ಬಗೆ. ದೇವರ ಸೃಷ್ಟಿ, ಜೀವ ಸೃಷ್ಟಿ, ಜಡ ಸೃಷ್ಟಿ. ದೇವರಿಂದ ದೇವರು ಬರ್ತಾರೆ, ದೇವರಿಂದ ಜೀವರು ಬರ್ತಾರೆ, ದೇವರಿಂದ ಜಡ ಸೃಷ್ಟಿ ಆಗುತ್ತೆ. ಬ್ರಹ್ಮಾಂಡ ಸೃಷ್ಟಿಯಾಗಿದೆ, ಬ್ರಹ್ಮ ಬಂದಿದ್ದಾನೆ, ವಾಸುದೇವ ರೂಪದಲ್ಲಿ ದೇವರು ಬಂದಿದ್ದಾನೆ, ತಾನು ಬಂದಿದ್ದಾನೆ. ತೇಜೋ ವಾರಿ ಬರ್ಧಾಮೆತ ವಿನಿಮಯ ಯತ್ರ ತ್ರಿಸರ್ಗ. ದೇವರ ವಿಷಯದಲ್ಲಿ ಮೃಷ ಉಪಯೋಗ ಇಲ್ಲ. ನಮ್ಮ ವಿಷಯದಲ್ಲಿ ಅಮೃಷ ಖಂಡಿತವಾಗಿ ಉಪಾಸನೆಗೆ ಬೇಕೇ ಬೇಕು. ದೇವರಿಂದ ದೇವರು ಬಂದಿದ್ದಾನೆ. ಆದ್ದರಿಂದ ಸವಿತೃ ಸೃಷ್ಟಿ ಮಾಡಿದ. ಏನು ಮಾಡಿದ? ಏನೆಲ್ಲ ತಂದ? ಎಲ್ಲ ಜೀವರನ್ನು ತಂದಿದ್ದಾನೆ. ಕಾಮಧೇನು ಬಂದಿದೆ, ಕಲ್ಪವೃಕ್ಷ ಬಂದಿದೆ, ಚಂದ್ರ ಬಂದಿದ್ದಾನೆ, ಕೊನೆಗೆ ಚಂದದ ಲಕ್ಷ್ಮಿ ಬಂದಿದ್ದಾಳೆ. ಎಲ್ಲ ಇದು ಸೃಷ್ಟಿ ಅಡಿದ ಮೇಲೆ ಬರ್ತಾ ಉಂಟು. ಅಮೃತ ಬರುವ ಮುಂಚೆ ವಿಷ ಬಂದಿದೆ, ಕೌಸ್ತುಭ ಸಿಕ್ಕಿದೆ, ಉಚ್ಚೈಶ್ರವ ಸಾರಿದೆ, ಆನೆ, ಕುದುರೆ, ಏನ್ರಿ ಗಮ್ಮತ್ತು, ಏನೆಲ್ಲ ಬರ್ತಾ ಉಂಟು ನೋಡಿ. ಜೊತೆಯಲ್ಲಿ ಲಕ್ಷ್ಮಿವರೆಗೂ ಬಂದಳು. ಮತ್ತೆ ಇವನು ಬಂದಿದ್ದಾನೆ ಧನ್ವಂತರಿ. ಹೌದಲ್ಲ? ದೇವರನ್ನು ತಂದ ರೂಪ ಕೂರ್ಮ.
ಮಥನ ಮಾಡಿದಾಗ ಅಮೃತ ಬಂದದ್ದಷ್ಟೇ ಅಲ್ಲ, ಧನ್ವಂತರಿಗೆ ಬಂದಿದ್ದಾನೆ. ತತ್ ಸವಿತು ಜಂಘೇಮೆ, ಗಟ್ಟಿಯಾಗಿ ಕಾಲು ಊರಿ ಬೆನ್ನು ಕೊಟ್ಟು ಬೆಟ್ಟವನ್ನು ಹೊತ್ತ ಭಗವಂತನ ರೂಪ ನಮ್ಮ ಗಂಟಿನಲ್ಲಿಯೂ ಇದೆ ಚಿಂತನೆಗೆ. ಅಲ್ಲಿ ಮತ್ತೆ 100 ರೂಪಗಳು ಸೇರಿವೆ 1000ದಲ್ಲಿ. ಜಂಘೇಮೆ ಸವಿತು ಪದಂ ತತ್ಸವಿತು ವರೇಣ್ಯಂ ಕಟಿದೇಶಂಚ, ಸೊಂಟವೇರಿ ಕೂತು ಭೂಮಿಯನ್ನು ಆಲಿಂಗನ ಮಾಡಿ ಎತ್ತಿ ಹಿಡಿದ ವರಾಹ ಸೊಂಟದಲ್ಲಿದ್ದಾನೆ. ಅಲ್ಲಿ ಮತ್ತೆ 100 ರೂಪಗಳಿವೆ. ವರಾಹ ಏವ ವರೇಣ್ಯ, ಶ್ರೇಷ್ಠನು ಶ್ರೇಷ್ಠ ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸುವನು. ವರೇಣ್ಯಂ ಕಟಿದೇಶಂಚ, ಆನಂತರ ನಾಭಿಂ ಭರ್ಗಃ ತಥೈವಚ, ನಾಭಿಯನ್ನು ರಕ್ಷಣೆ ಮಾಡಲಿಕ್ಕೆ ಹರಿದು ಹಾಕಿದವನು, ಭರ್ಜನೆ ಮಾಡಿದವನು, ಸುಟ್ಟುರಿದವನು ನರಸಿಂಹ ಇದ್ದಾನೆ. ಹೌದು, ಹಿರಣ್ಯಕಶಿಪುವಿನ ನಾಭಿದೇಶವನ್ನೇ ಹರಿದಿದ್ದಾನೆ ಕರುಳ ಮಾಲೆ ಹಾಕಿಕೊಳ್ಳಿಕ್ಕೆ. ಸರಿತಾನೆ ಅವನು ಮಾಡಿದ ಆಟ ಅಂತ ಹೇಳಿ ಭಾಳ ಚಂದವಾಗಿ ತತ್ಪದಂ ಪಾತು ಮೇ ಪಾದೋ ಜಂಘೇ ಮೇ ಸವಿತು ಪದಂ ವರೇಣ್ಯಂ ಕಟಿದೇಶಂಚ ನಾಭಿಂ ಭರ್ಗಸ್ತತೈವ ಚ. ಭರ್ಗಃ ದೇವಸ್ಯಮೇತಿ ಹೃದಯಂ. ಮತ್ತೆ ವಾಮನ ಮಧ್ಯೆ ವಾಮನವಾಸೀನಂ ವಿಶ್ವೇ ದೇವಾ ಉಪಾಸತೆ. ವಾಮನ ಇರುವುದು ಒಳಗೆ ಕೂತಿದ್ದಾನೆ, ಹೃದಯ ಗುಹೆಯಲ್ಲಿ ಕೂತಿದ್ದಾನೆ. ಎಲ್ಲರ ಮೆಚ್ಚುಗೆಯ ಪಾತ್ರನಾದವನು, ಸೌಂದರ್ಯವನ್ನು ತಂದುಕೊಟ್ಟವನವನು. ನಿಧಾನವಾಗಿ ಎಡಬದಿಯಲ್ಲಿ ಎದುಗುಂಡಿಯನ್ನು ಅದುಮುತ್ತಿರುವವನು ಅಲ್ಲೇನು ವಾಮನ. ಯಾರು ಬರೆದಿಲ್ಲ ಅರ್ಥ ಹೇಳಿದ್ದಾನೆ. ವಾಮಂನಯತಿಯಿಂದ ಎಡವನ್ನು ಸರಿಯಾಗಿ ದುಡಿಸುತ್ತಾನೆ. ಎಡ ದುಡಿತದಿಲ್ಲದಿದ್ದರೆ ನಮ್ಮದು ಬಲ ಸತ್ತು ಹೋಗ್ತದೆ ಕೊನೆಗೆ, ಅಂದರೆ ಬಲವೇ ಸತ್ತು ಹೋಗ್ತದೆ. ಅದನ್ನು ಬಹಳ ಚಂದವಾಗಿ ವಾಮನ ಶಬ್ದಕ್ಕೆ ಅನುಕೂಲಕರವಾದ ದೇವಸ್ಯಮೇತಿ ಹೃದಯಂ ಧೀಮಹಿ ಗಲಂತತ. ಮುಂದೆ ಕುತ್ತಿಗೆ ರಕ್ಷಣೆ ಪರಶುರಾಮ ಮಾಡಲಿಕ್ಕೆ. ಯಾಕೆ? ಅವನು ನೆಲಕ್ಕೆ ಖುಷಿ ಕೊಟ್ಟವ. ಮಹೀಂ ಧಿನೋತಿ, ದಿನುಪುಷ್ಟವು. ನೆಲದ ಮೇಲೆ ಬೆಳೆದಿದ್ದ ರಕ್ಕಸ ಸಂತಾನವನ್ನು 21 ಬಾರಿ ಮುಗಿಸಿದವ. ಅಷ್ಟೇ ಅಲ್ಲ, ಕುತ್ತಿಗೆ ಕ್ಷತ್ರಿಯರ ರುಂಡ ಕಡೆದದ್ದು ಸರಿ, ಸಮಂತ ಪಂಚಕದಲ್ಲಿ ಪಿತೃತರ್ಪಣ ಕೊಟ್ಟಿದ್ದಾನೆ ನೆತ್ತರಿನಲ್ಲಿ. ಅಮ್ಮನ ತಲೆಯೂ ಕಡಿದಿದ್ದಾನವ. ಹಾಗಾಗಿ ಕುತ್ತಿಗೆ ಕತ್ತರಿಸುವಲ್ಲಿ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಅನ್ನೋನೆಲ್ಲ ನೋಡಿದ್ಯಾವುದು? ವಿದ್ಯಾಧರನನ್ನು ನೋಡಿ ಖುಷಿಪಟ್ಟದ್ದು ಯಾವುದು? ಕಣ್ಣು, ಮನಸ್ಸು. ಹಾಗಾಗಿ ಅಮ್ಮನ ತಲೆಯೂ ಕಡದ. ಆದರೆ ನನ್ನ ತಲೆ ಕಡಿಯದಂತೆ ರಕ್ಷಣೆ ಮಾಡಲಿಕ್ಕೆ ಗಲ. ಧೀಮಹೀತಿ ಗಲಂ ತತ ಧಿಯಪದಂಚಮೇ ನೇತ್ರೆ. ಮುಂದೆ ರಾಮನವತಾರ ಚಿಂತನೆ. ಕಣ್ಣು ನನ್ನದು, ರಾಮನ ಕಾಪಿಡಲಿ. 100 ರೂಪದ ರಾಮನು ಅಲ್ಲಿ ಬರಲಿ, 1000 ರೂಪದ ಮುದ್ದೆ ರಾಮ ಕಣ್ಣಿಗೆ ಬರಲಿ ಅಂತ ಬಹಳ ಚಂದವಾಗಿ ಕೇಳ್ತಾರೆ ಆಚಾರ್ಯದನ್ನು ನೋಡಿ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸನುರಾಗ ಅವಲೋಕನಂ. ಎಲ್ಲಿಂದ ಎಲ್ಲಿಗೆ ಅದು ಸಂಬಂಧ ನೋಡಿ. ಕಣ್ಣಿನ ರಕ್ಷಣೆಯಲ್ಲಿ ರಾಮ ಇದ್ದಾನೆ ಅಂದ ತಕ್ಷಣ ಆರಾಮದ ಚೆಲುವು ಚಿಂದರ. ಒಳಗೋಗಿದ್ದಾನೆ ರಾಮ, ಕೈಕಿ ಆಡಿದ್ದಾಳೆ, ದಶರಥ ಗಡಿಬಿಡಿಗೊಂಡಿದ್ದಾನೆ. ಇನ್ನೇನು ಬೆಳಿಗ್ಗೆ ಪುಣ್ಯಕ್ಕೆ ತಯಾರಾಗಿದೆ. ಇವತ್ತು ಅವನಿಗೆ ಪಟ್ಟಾಭಿಷೇಕ, ಯುವರಾಜ್ಯಾಭಿಷೇಕ. ಆದರೆ 14 ವರ್ಷ ಕಾಡಿಗೆ ಹೋಗುವ ಲೆಕ್ಕ ಮಾತು ಬಂದಿದೆ. ರಾಮನನ್ನು ಕರೆಸಿ ಹೇಳಿದ್ದಾನೆ, ಹೇಳಲಿಕ್ಕೆ ಕರೆಸಿದ್ದಾನೆ. ಮೊದಲು ಹೇಳಿ ಆಗಿದೆ, ನಾಳೆ ನಿನಗೆ ಪಟ್ಟಾಭಿಷೇಕ ಇದೆ, ರಾತ್ರಿ ಮಾಡಬೇಕಾದ ಊಟ ಇಲ್ಲದ ವ್ರತ ಏನೆಲ್ಲ ಇದೆ ಅದು ಮಾಡು ನೀನು ಮತ್ತು ಹೆಂಡತಿ ಸೇರಿ ಅಂತ ಹೇಳಿ ಬೆಳಿಗ್ಗೆ ಪುಣ್ಯಕ್ಕೆ ರೆಡಿಯಾಗಿದೆ, ಆಗ್ತಾ ಇರಲಿಕ್ಕೆ. ಅಷ್ಟೊತ್ತಿನಲ್ಲಿ ಬುಲಾವು ಕೈಕೇಯಿಂದಾಗಿ ದಶರಥ ಹೇಳಿದ, ಹೊರಟ ರಾಮ. ಒಂದಿನ ಇದ್ದೋಗು ಅಂದ ದಶರಥ. ಇವತ್ತೋದ ಭಾಗ್ಯ ನಾಳೆ ಬರಲಿಕ್ಕಿಲ್ಲಲ್ಲ ಅಂತ ಹೋಗಿಯೇ ಬಿಟ್ಟ. ಒಳಗೋದಾಗ ಹೀಗೋಗಿದ್ದ ರಾಮ ಹಾಗೇ ಹೊರಗೆ ಬಂದಿದ್ದ. ಒಂದಿನಿತು ಕಣ್ಣಿನ ರೆಪ್ಪೆಯಲ್ಲಿಯೂ ಅಲ್ಲಿನ ಒಂದು ಎಸಳಿನಲ್ಲಿ ಒಂದು ಚೂರು ನೋವಿನ ಛಾಯೆಯಾಗಲಿ ಬದಲಾವಣೆಯ ವಕ್ರವಾಗಲಿ ಕಾಣಲಿಕ್ಕೆ ಆಗಲಿಲ್ಲಂತೆ ಯಾರಿಗೂ. ಇದು ನೇತ್ರದರ್ಶನ. ಯಾರು ರಾಮನನ್ನು ನೋಡ್ತಾರೆ, ಯಾರನ್ನು ರಾಮ ನೋಡ್ತಾನೆ ಎನ್ನುವುದೇ ಒಂದು ಅಯೋಧ್ಯೆಯ ಗೌಜಂತೆ. ನೋಡದೆ ಹೋದಲ್ಲಿ ರಾಮ ನೋಡಿಲ್ಲ ಅಂತವರಿಗೆ ಒಳಗಿಂದ ನೋವು ಸಂಕಟ. ರಾಮ ನೋಡಿಲ್ಲ ಅಂತೇಳಿ ರಾಮನಿಗೆ ಹೊರಗಿಂದ ವ್ಯಥೆ ಅಂತೆ. ಇವತ್ತು ಅವ್ರು ಕಾಣಲಿಲ್ಲಲ್ಲ ಅಂತ. ಹೀಗೆ ರಾಮನನ್ನು ನೋಡುವುದು, ರಾಮ ನೋಡುವುದು ಎನ್ನುವುದೇ ಒಂದು ಅಯೋಧ್ಯೆಯ ಮಾತಾಗಿತ್ತು. ಅದನ್ನೇ ಇಟ್ಟುಕೊಂಡ ಆಚಾರ್ಯರು ಸ್ಮರಾಮಿ ಭವಸಂತಾಪ ಹಾನಿದ ಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಇದು ಆಚಾರದ ಮತ್ತೊಂದು ಸ್ತೋತ್ರದ್ದೇ ಗೆರೆ. ನನಗೀಗಲೂ ನೆನಪಿದೆ ರಾಮ ಕಣ್ಣರಳಿಸಿ ನೋಡುವ ಕತೆ ಅಂತ. ನೆನಪಿದೆ ಅಂತಾರೆ. ನೆನಪಿದೆ ಇರದೇ ಇರುತ್ತೆಯೇ? ಮತಿಶೀಲನಿಗೆ, ಮತಿರೂಪನಿಗೆ, ಮತಿಶಬ್ದ ವಾಚ್ಯನಿಗೆ, ಹನುಮಪ್ಪನಿಗೆ ನೆನಪಾಗದೆ ಉಂಟು. ಅವನನ್ನು ಮತಿ ಅಂತ ಕರೆಯಿತು ಹನುಮನನ್ನು.
ಪೂರ್ಣಮತಿ ಅಂತ, ಇವರು ಪೂರ್ಣ ದಶಪ್ರಮತಿ ಇವರು. ಮತ್ತೆ ಮಧ್ವಾಚಾರ್ಯ ಹೇಳ್ತಾ, ನನ್ನ ನೆನಪಾಗುತ್ತೆ ಸ್ಮರಾಮಿ, ರಾಮನ ಕಣ್ಣರಳಿಸಿ ನೋಡುವ ಕಥೆ ನನಗೆ ಅರ್ಥ ಆಗುತ್ತೆ, ನೆನಪಾಗುತ್ತೆ ಅಂತಾರೆ ಅವರು. ಈ ಅವತಾರದಲ್ಲಿ ಹೇಳುವಾಗ ನೆನಪಾಗುತ್ತೆ ಹೇಳಬೇಕಾದ್ರೆ ಅವರು ಅನುಭವಿಸಬೇಕಲ್ಲ, ಈಗಲ್ಲಲ್ಲ. ರಾಮಾಯಣದ ಕಾಲ ನೋಡಿ, ಸ್ಮರಾಮಿ. ಯಾಕೆ? ನೇತ್ರದಲ್ಲಿ ರಾಮನ ಪಾರುಪತ್ಯ, ಇದು ಗಾಯತ್ರಿ ಉಪದೇಶ. ಅಲ್ಲೇ ಇದ್ದಾನೆ ವಿಶ್ವಾಮಿತ್ರ. ಅದರಾಚೆಗೆ ಎಪ್ಪದಮ್ಮೆ ಲಲಾಟಕಂ ಕೃಷ್ಣನ ರೂಪ ಯಹ ಯಾಗತೌ, ಜ್ಞಾನ ಉಪದೇಶ ಮಾಡಿದ ರೂಪ ಅದು, ಗೀತೋಪದಿಷ್ಟವಾದ ರೂಪ, ಉದ್ದವನಿಗೂ ಹೇಳಿಕೊಟ್ಟ ರೂಪ, ಇಡೀ ವೇದವನ್ನೇ ನಮ್ಮ ಮುಂದೆ ಹಾಕಿದ ಸರ್ವೋಪನಿಷದಃ, ಎಲ್ಲ ಮಾತುಗಳ ಸಾಮ್ರಾಜ್ಯ ಗೀತೆಯನ್ನು ಕೊಟ್ಟ ರೂಪ ಅಂತ ತಕ್ಷಣ ಹೇಳಿಕೊಂಡ. ಆಜ್ಞಾಚಕ್ರದಲ್ಲಿ, ಲಲಾಟದಲ್ಲಿ ಹಣೆಬರಹ ನಮ್ಮದು. ಗೀತೆ ಉಂಟಾ? ಗೆರೆ ಉಂಟು. ಇಲ್ಲ, ಗೆರೆ ಅಳಿಸಿದೆ ತರ್ಥ. ಒಂದೊಂದು ಗೀತೆ ಗೆರೆಯನ್ನು ಕೆತ್ತಬಹುದಾದ ತಾಣ ಲಲಾಟ, ಅವರವರ ಹಣೆ. ಓಂ ತತ್ಸತ್ ಸಾಕು. ಇಷ್ಟು ಮೂರು ಬಿದ್ದರೂ ನಾವು ನಾಮ ಹಾಕಿಕೊಂಡಾಗೆ ಭಗವಂತನ ಪ್ರಣವ ಆಜ್ಞೆಯಲ್ಲಿ ನೆಲೆಗೊಂಡಿದೆ ಅಂತ ಅರ್ಥ. ಹೀಗೆಲ್ಲ ಏನೋ ಅರ್ಥಗಳು ಸುಮಾರಿವೆ ಬಿಡಿ, ಅದೆಲ್ಲ ಬರೆದಾಗಲಿಲ್ಲ ನಾನು ಊರ್ತು ಪುಂಡ್ರ ಧಾರಣೆಯಲ್ಲಿ, ಹೆಚ್ಚಾಗತ್ತೆ ಅಂತ. ಅದರಾಚೆಗೆ ನಪ್ಪದಂ ಮೇ ಶಿರಹ, ನನ್ನ ತಲೆ ಅದು ಬುದ್ಧನ ತಲೆ ಆಗಲಿ ಅಂತ, ಬುದ್ಧ ತಲೆಯಲ್ಲಿ ಕೂತ್ಕೊಳ್ಳಿ, ಪ್ರಬುದ್ಧನಾಗಿಸಲಿ, ಎಚ್ಚರಗೊಳ್ಳಿ, ವೈರಾಗ್ಯವನ್ನು ಕಾಪಿಡಲಿ, ಬೇಕು ಎನ್ನುವುದಕ್ಕೆ ತಲೆ ಎತ್ತದಿರಲಿ, ಸಾಕು ಎನ್ನುವುದಕ್ಕೆ ತಲೆ ಅಲ್ಗಾಡಲಿ ಅನ್ನೋ ನೆಲೆಯಲ್ಲಿ ಬುದ್ಧ ಅಲ್ಲಿ ಅರಳಿ ಮರ ನೆಟ್ಟಿದ್ದಾನೆ ನೋಡಿ. ಸುತ್ತಲೂ ಸರ್ವಾಂಗೇ ಪ್ರಚೋದಯಾಚ ಸರ್ವಾಂಗ, ಕಲ್ಕಿ ಸುತ್ತಮುತ್ತಲೂ ರಕ್ಷಣೆ ಮಾಡಲಿ ಅಂತ ಕತ್ತಿ ಹಿಡಿದುಕೊಂಡು ಹೊರಗೆ ಬರುವ ದಾಳಿ, ಶತ್ರುಗಳ ಆಕ್ರಮಣ, ಕೆಟ್ಟ ಯೋಚನೆಗಳ, ಕೆಟ್ಟ ಶಕ್ತಿಗಳ ಬಹಳ ದೊಡ್ಡ ಕಾಟ, ಅದು ತಪ್ಪಿಸಲಿಕ್ಕೆ ಕಲಿ 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 ಕಾತ್ಕಾರ, ಕಲೆ ಕಾತ್ಕಾರತ ಕಲ್ಕಿ, ಇದು ಆಚಾರ್ಯರ ಮಧ್ವರ ವ್ಯುತ್ಪತ್ತಿ ವ್ಯವಸ್ಥೆ. ಕಲೆ ಕಾತ್ಕಾರ, ಕಲಿಯನ್ನು ದೂರ ಮಾಡೋದು. ಕಲಿ ಅಂದರೆ ದೋಷ, ಕೆಟ್ಟದು, ಕಳಿಲಿಕ್ಕಿರುವಂಥದ್ದು, ಅದನ್ನು ದೂರ ಓಡಿಸುವ ಕಲಿಂ ಕಾತ್ಕರೋತಿ ಅಂತ, ಅದನ್ನು ಆಚೆ ಹಾಕ್ತಾನೆ ಅಂತ. ಯಾವ ಇಂದ್ರಿಯಕ್ಕೂ ಬರಬಾರ್ದು, 10 ಇಂದ್ರಿಯದೆಡೆಗೂ ಮುತ್ತಿಗೆ ಹಾಕದಂತೆ, ಮೈಗೆ ಸೋಂಕದಂತೆ ಮಾಡಲಿಕ್ಕೆ ಸರ್ವಾಂಗೇಶು ಪ್ರಚೋದಯಾತ್ ಅಂತ. ಹೀಗೆ 10 ರೂಪಗಳು 100 ರೂಪಗಳಾಗಿ 1000ದ ಮೊತ್ತವಾಗಿ ಸಹಸ್ರವರ್ತ್ಮನ, ಸಹಸ್ರ ರಶ್ಮಿಯ ಸೂರ್ಯನ ಉಪಾಸನೆಗೆ ಅದು ನಮ್ಮನ್ನು ತೆರೆದಿದೆ. ಇನ್ನೂ ಈ ಮಂತ್ರದ ಪ್ರವೇಶ ಇದೆ, ಇನ್ನಷ್ಟು ಬಗೆಯ ಉಷ್ಣಧೀತಿ ಇದ್ದಾನೆ. ಸಾಕಿಷ್ಟು ಅಂತ ಹೇಳುತ್ತಾ ಮತ್ತೆ ನಾಳೆ ಸಂಹಾರದ ನೃತ್ಯದ ಒಡ್ಡೋಲಗಕ್ಕೆ ಬರುವ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ.